ಸ್ವಲ್ಪ ಸಮಯ ತಡವಾಗಿದ್ದರೂ ಕೂಡ ಸೇವಕರು ನಮ್ಮದಲ್ಲಿ ಇರೋದು ಭಾಳ ಸಂತೋಷ. ಹಲ್ಲೆಲೂಯಾ. ವಿಜಯನ್ಸ್ ಅವರು ಮುಂದೆ ಬರುವಾಗ ಕರಳ ತಟ್ಟಿ ನಾವು ದೇವ್ರ ಮಹಿಮೆ ಪಡುತ್ತೆ ಸಮಯವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಯೇಸು ಪ್ರಾರ್ಥನಾ ಮಂದಿರದ ಹಿರಿಯ ಸೇವಕರು ಅಬ್ರಾಮ್ ಅಯ್ಯನವ್ರಿಗೂ, ಪ್ರಕಾಶ್ ಅಯ್ಯನವ್ರಿಗೂ ಹಾಗೂ ಯಾಕೋಬ್ ಅಯ್ಯನವ್ರಿಗೂ, ನಿಮ್ಮೆಲ್ಲರಿಗೂ ಉಪವಾಸ ಪ್ರಾರ್ಥನೆ ಕೂಟದ 2ನೇ ದಿನದ ಶುಭಾಶಯಗಳು. ಹಲ್ಲೆಲೂಯಾ. ಇಡೀ ವಿಶ್ವದಲ್ಲಿ ಅನೇಕ ದಿನಗಳು ನಡೀತವೆ. ಏನಂತ? ಆಹಾರ ದಿನ, ಆರೋಗ್ಯ ದಿನ, ಡಾಕ್ಟರ್ಸ್ ಡೇ, ಇಂಜಿನಿಯರ್ಸ್ ಡೇ, ಪಾಸ್ಟರ್ಸ್ ಡೇ, ಎಲ್ಲ ಡೇಗಳು ನಡೀತಾವೆ. ಏನು ನಡೀತಾ ಇದ್ದಾವೆ? ಎಲ್ಲ ದಿನಗಳು ನಡೀತಾವೆ. ಆದರೆ ಭಾಳ ನೋವಿನ ಸಂಗತಿ ಏನಂದರೆ, ಭಾಳ ವಿಷಾದಕರ ಸಂಗತಿ ಏನಂದರೆ, ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆ ಡುಪ್ಲಿಕೇಶನ್ ಏನಾಗ್ತದೆ? ಮಿಶ್ರಣ ನಡೀತಾ ಇದೆ. ಏನಾಗ್ತದೆ? ಮಿಶ್ರಣ ನಡೀತದೆ. ಅಕ್ಕಿಯಲ್ಲಿ ನೋಡಿದ್ರೆ ಪ್ಲಾಸ್ಟಿಕ್ ಅಕ್ಕಿ ಅಂತ ಸೇರಿಸ್ಬಿಟ್ಟು ಅದರಲ್ಲಿ ಮಿಶ್ರಣ ಆಗ್ತದೆ. ಮೆಡಿಸಿನಲ್ಲಿ ನೋಡಿದ್ರೆ ಅದರಲ್ಲಿ ಒರಿಜಿನಲ್ ಯಾವುದೋ ಡೂಪ್ಲಿಕೇಟ್ ಅದು ಕೂಡ ಗೊತ್ತಾಗೋದಿಲ್ಲ. ನೀರಿನ ಬಾಟ್ಲಿ ತಗೊಳ್ಳೋಣಂದರೆ ನೀರು ಕೂಡ ಡೂಪ್ಲಿಕೇಶನ್ ಬರ್ತಾ ಇದೆ. ಹೋಗ್ಲಿ, ಒಳ್ಳೆ ರೈತರ ಹತ್ರ ಹಾಲು ತಗೊಳ್ಳೋಣಂದರೆ ಹಾಲನ್ನೇನು ಮಾಡ್ತಾರೆ? ಕಲುಷಿತಗೊಳಿಸಿ ಕೆಮಿಕಲ್ಸ್ ಹಾಕಿ ಎಲ್ಲದು ಡೂಪ್ಲಿಕೇಶನ್ ಆಗ್ತದೆ. ವಿಚಿತ್ರ ಸಂಗತಿ ವರ್ಲ್ಡಲ್ಲಿ ಏನಂದರೆ, ಈಗಿನ ಕಾಲದಲ್ಲಿ ಕ್ರಿಸ್ತಿಯ ಜೀವಿತ ಕೂಡ ಏನಾಗ್ತದೆ? ಡೂಪ್ಲಿಕೇಶನ್, ಮಿಶ್ರಣ ಆಗ್ತಾಯಿದೆ. ಮಿಶ್ರಣ ಆಗ್ತದೆ. ಈ ಮಿಶ್ರಣದಿಂದ ಏನಾಗ್ತದೆ ಅಂದರೆ ನೀರಿನ ಗ್ಲಾಸು ಮತ್ತು ಹಾಲಿನ ಗ್ಲಾಸು, ನೀರಿಗೆ ನೀರು ಹಾಕಿದರೆ ಸಮೃದ್ಧಿ ಆಗ್ತದೆ, ಹಾಲಿಗೆ ಹಾಲು ಹಾಕಿದರೆ ಸಮೃದ್ಧಿ ಆಗ್ತದೆ. ಹಾಲಲ್ಲಿ ಸ್ವಲ್ಪ ಹುಳಿ ಹಾಕಿದರೆ ಏನಾಗ್ತದೆ? ಕೆಟ್ಟೋಗುತ್ತೆ. ನೀರಿಗೆ ಸ್ವಲ್ಪ ಕಲರ್ ಹಾಕಿದರೆ, ಸ್ವಲ್ಪ ಹಳದಿ ಹಾಕಿದರೆ ಏನಾಗ್ತದೆ? ಹಳದಿ ಕಲರ್ ಆಗ್ತದೆ. ಆದರೆ ನೀನು ಎಷ್ಟೇ ಕೆಟ್ಟೋಗಿರು, ನೀನು ಎಷ್ಟೇ ಮಿಶ್ರಣವಾಗಿರು, ಏಸಯ ಸನ್ನಿಧಿಯಲ್ಲಿ ಉಪವಾಸ ಪ್ರಾರ್ಥನಾ ಕೂಡಿಕೆಯಲ್ಲಿ ಪರಿಶುದ್ಧನಾಗಿ ಪವಿತ್ರನಾಗಿ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಈ ಸ್ಥಳದಲ್ಲಿ ಬಂದಾಗ ನಿನ್ನ ಮಿಶ್ರಣವನ್ನು ತೆಗೆದು ಚೆಲ್ಲಿ ಶುದ್ಧಪಡಿಸಿ ಪರಿಶುದ್ಧನ ಮಾಡುವ ಶಕ್ತಿ ಈ ಉಪವಾಸ ಪ್ರಾರ್ಥನೆಯಲ್ಲಿ ಇದೆ. ನಮ್ಮದರೆಲ್ಲ ಗಟ್ಟಿಗೆ ಚಪ್ಪಾಳೆ ಹೊಡೆದೇನೋ ಬಡಿಸೋಣ. ಹಲ್ಲೆಲೂಯಾ. ಸರಿಯಾಗಿ 12 ಆಗಿದೆ. ಕರೆಕ್ಟಾಗಿ 2 ಗಂಟೆಗೆ ಬಿಡ್ತೀನಿ, ಏನು ತೊಂದರೆ ಇಲ್ಲ. ಬೆಳಗ್ಗೆಯಿಂದ ನಾನು ಬರೀ ಬಿಸಿನೀರಷ್ಟೇ ಕುಡಿದು ಬಂದಿದ್ದೀನಿ. ಬರ್ಬೇಕಾದ್ರೆ ಸ್ವಲ್ಪ ಎಳ್ನೀರು ಕೊಟ್ಟಿದ್ದಾರೆ. ಸೊ ಮಧ್ಯಾಹ್ನ ಕೂಡ ನಾನು ಊಟ ಮಾಡೋದಿಲ್ಲ, ಮಜ್ಜಿಗೆ ಕುಡಿತೀನಿ. ಮತ್ತು 4 ಗಂಟೆವರೆಗೆ ವಾಕ್ಯ ಹೇಳ್ತೀನಿ. ಅದಾದಮೇಲೆ ರಾತ್ರಿ 11 ಗಂಟೆವರೆಗೆ ಒಳ್ಳೆ ವಾಕ್ಯ ಹೇಳ್ತೀನಿ. ಇವತ್ತು ಎಲ್ಲರೂ ಬೇಗ ಬನ್ನಿ ಸಾಯಂಕಾಲ. ಹಲ್ಲೆಲೂಯಾ. ಒಂದ್ಸಲ ದೇವರಿಗೆ ಮಹಿಮೆ ಪಡಿಸಲು ಉಪವಾಸ ಕೂಟಗಳಲ್ಲಿ ದೇವರ ಸನ್ನಿಧಿ, ದೇವರ ಆತ್ಮ ನಮ್ಮೊಟ್ಟಿಗಿರಲು ಎಲ್ಲರೂ ಒಂದ್ಸಲ ಗಟ್ಟಿಯಾಗಿ ಹಲ್ಲೆಲೂಯಾ ಅಂತೇಳಿ. ಇನ್ನೊಂದು ಸಲ ಹೇಳಿ. ನಿಮ್ಮ ಸೇವಕರ ಸಲವಾಗಿ ಹೇಳಿ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿ ಒರಿಜಿನಲ್ ಟಿಫನ್ ಮಾಡಿ ಬಂದಿರಂತ ಅರ್ಥ ಆಯ್ತು. ಒರಿಜಿನಲ್ ಟಿಫನ್ ಯಾವುದು? ಅಲ್ಲ, ವಾಕ್ಯ ಮತ್ತು ಪ್ರಾರ್ಥನೆ. ಎಲ್ಲರೇನೋ ವಾಕ್ಯ ಮತ್ತು ಪ್ರಾರ್ಥನೆ, ಎಲ್ಲರೂ ಪ್ರಾರ್ಥನೆ ಮಾಡಿ ಬಂದಿರಂತೇಳಿ ನಾನು ಬಲವಾಗಿ ನಂಬ್ತಾ ಇದ್ದೀನಿ. ಹಲ್ಲೆಲೂಯಾ. ದಟ್ ಈಸ್ ದ ಒರಿಜಿನಲ್ ಟಿಫನ್. ಅದೇನೋ ಪರಿಶುದ್ಧವಾದ ಆಹಾರ, ಉಪಹಾರ ಯಾವುದು? ಪ್ರಾರ್ಥನೆ. ಆ ಪ್ರಾರ್ಥನೆ ಎಂಬ ಪರಿಶುದ್ಧವಾದ ಕಲ್ತಿ ಇಲ್ಲದು, ಮಿಕ್ಸಿಂಗ್ ಇಲ್ಲದು ನಾವು ಯಾರು ಸೇವನೆ ಮಾಡ್ತೀವೋ ಹೆಂಗಿರ್ತೀವಿ? ನನ್ನ ಹಾಗೆ ಏನಿರ್ತೀವಿ? ಎನರ್ಜಿ ಆಗಿರ್ತೀವಿ. ಎನರ್ಜಿ ಆಗಿರ್ತೀವಿ. ಹೆಂಗನ ನೋಡು, ನೀನು ವಾಕ್ಯ ಸೇವನೆ ಮಾಡಿ ಪ್ರಾರ್ಥನೆ ಮಾಡಿದ್ರೆ ನೀನೇನು ಊಟ ಮಾಡೋದು, ಟಿಫನ್ ಮಾಡೋದು, ಆಹಾರ ಲೋಕ ರೀತಿ ಡೂಪ್ಲಿಕೇಟ್, ಎಲ್ಲ ಡೂಪ್ಲಿಕೇಟ್ಗಳೇ ಆಹಾರ. ಅಯ್ಯಾರು ಟಿಫನ್ ಏನು ಕೊಟ್ಟಾರ ಗೊತ್ತಿಲ್ಲ, ಅದು ಕೂಡ ಡೂಪ್ಲಿಕೇಟೇ ಆಹಾರ. ಎಣ್ಣೆ, ಒಳ್ಳೆ ಎಣ್ಣೆ, ಪಾಮ್ ಆಯಿಲ್, ಅದು ಕೂಡ ಡೂಪ್ಲಿಕೇಟೇ. ಆದರೆ ವಾಕ್ಯ ಮಾತ್ರ ಪರಿಶುದ್ಧವಾದದ್ದು, ಪವಿತ್ರವಾದದ್ದು. ನೀನು ಅದರಲ್ಲಿದ್ದು ಆ ವಾಕ್ಯಗಳು ನಿನ್ನಲ್ಲಿದ್ದರೆ ಆಲ್ವೇಸ್ ಎನರ್ಜೆಟಿಕ್, ಚಾರ್ಮಸ್ಮೆಟಿಕ್, ಯಾವಾಗಲೂ ಏನಾಗಿರ್ತೀಯ? ಹಚ್ಚ ಹಸಿರಾಗಿರ್ತೀಯ. ಹಲ್ಲೆಲೂಯಾ. ಹಾಗಾದ್ರೆ ನಿನ್ನೆ ದಿನ ಸಭೆಯ ಪ್ರಾರ್ಥನೆ, ಉಪವಾಸದ ಫಲಗಳು ನೋಡಿದ್ದೀವಿ.
ಏನು ಮಾಡಿದ್ವಿ? ಉಪವಾಸ ಫಲಗಳು. ಹಾಗಾದರೆ ಈ ಉಪವಾಸ ಪ್ರಾರ್ಥನೆ ಕೂಡಿಕೆಯಲ್ಲಿ ಸಭೆ ಹೆಂಗಿರ್ಬೇಕಂದ್ರೆ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 5ನೇ ವಚನ ಹೀಗೆ ಬರೆದಿದೆ. ಸಭೆಗಳು ಅಂದರೆ ಈ ಸಭೆ ಇರ್ಬೋದು, ಸಭೆಗಳಿರ್ಬೋದು, ಸಭೆಗಳು ಯಾರ ನಂಬಿಕೆಯಲ್ಲಿ? ಕ್ರಿಸ್ತನ ನಂಬಿಕೆಯಲ್ಲಿ ಏನಾಗಬೇಕು? ಸಭೆಗಳು ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗುತ್ತಾ ಏನಾಗಬೇಕು? ಸಂಖ್ಯೆಯಲ್ಲಿ ವಿಸ್ತಾರವಾಗಬೇಕು. ಏನಾಗಬೇಕು? ದಿನ 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 ಹೆಚ್ಚುತ್ತಾ ಬರಬೇಕು. ಸಭಾಪಾಲಕರು ವಾಕ್ಯ ಹೇಳ್ತಾರೆ. ಸಭಾಪಾಲಕರು ಏನು ಮಾಡ್ತಾರೆ? ವಾಕ್ಯ ಹೇಳ್ತಾರೆ. ಕುರಿಕಾಯಿಬ ಯಾಕೋಬ ಏನು ಮಾಡ್ದ? ಲಾಭನು 10 ಸಲ ಮೋಸ ಮಾಡ್ದ. ಎಷ್ಟು ಸಲ ಮೋಸ ಮಾಡ್ದ? 10 ಸಲ ಮೋಸ ಮಾಡ್ದ. ಆದಾಗ್ಯೂ ಕೂಡ ಏನಾದರೂ ಲಾಸ್ ಆದ್ನ? ಹಾಗೆ ಯಾಕೆ ಲಾಸ್ ಆಗಲಿಲ್ಲ ಅಂದರೆ ಕುರಿಕಾಯಿಯವನ ಕೆಲಸ ಏನಂದರೆ ಆಹಾರ ಕೊಡ್ತಾನೆ, ನೀರು ಕೊಡ್ತಾನೆ, ಸಮೃದ್ಧಿಯಾಗಿ ನಿಮ್ಮನ್ನ ಒಳ್ಳೆಯ ಸ್ಥಳದಲ್ಲಿ ವಿಶ್ರಾಂತಿ ಕೊಡ್ತಾನೆ. ಆದರೆ ಸುವಾರ್ತೆ ಸಾರಿ ಸಭೆಗೆ ಕರ್ಕೊಂಡು ಬರೋ ಜನಸಂಖ್ಯೆಗಳಿರಲಿ, ನೀವು ಅವರಿಗೆ ಮಾದರಿಯಾಗಿದ್ದು ಈ ಒಂದು ಪ್ರದೇಶದಲ್ಲಿ ನೀವು ಮಾದರಿ ವ್ಯಕ್ತಿಯಾಗಿದ್ದು ನೀನು ಅಭಿವೃದ್ಧಿವಂತ ಇದ್ದರೆ ಜನಗಳು ನಿನ್ನನ್ನು ನೋಡಿ ಏನಾಗ್ತವೆ? ಜನಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗ್ತಾರೆ. ಹಲ್ಲೆಲೂಯಾ. ಫಸ್ಟ್ ನಾನು, ನನ್ನ ಕುಟುಂಬ ಈ ಗ್ರಾಮದಲ್ಲಿ, ಈ ಪ್ರಾಂತದಲ್ಲಿ ನಮ್ಮ ನಡತೆ ಆಗಿದೆ. ನಮ್ಮ ನಡತೆ ಚೆನ್ನಾಗಿದ್ದರೆ, ನಿನ್ನ ಪ್ರಾರ್ಥನೆ ಚೆನ್ನಾಗಿದ್ದರೆ, ನಿನ್ನ ಬಿಹೇವಿಯರ್ ಚೆನ್ನಾಗಿದ್ದರೆ, ಮಾತಾಡುವ ವಿಧಾನ ಚೆನ್ನಾಗಿದ್ದರೆ, ಅಪ್ಪ, ಅಮ್ಮ, ಅಕ್ಕ, ತಂಗಿ ಅನ್ನೋ ಭಾವನೆಗಳು ನಿನ್ನಲ್ಲಿ ತೋರ್ಪಡಿಗೆ ಇರದೆ ನಿನ್ನ ಹೃದಯದಲ್ಲಿ ಇದ್ದಾಗ ಏನಾಗ್ತಾವೆ ಅಂದರೆ ಸಭೆಗಳು ದಿನ 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 ಏನಾಗ್ತದೆ? ಹೆಚ್ಚಾಗುತ್ತಾ ಬರುತ್ತೆ. ಯಾವಾಗ? ಬದಲಾವಣೆ ನಿನ್ನಲ್ಲಿ ಬಂದಾಗ. ಯಾರಲ್ಲಿ ಬರಬೇಕು ಬದಲಾವಣೆ? ನಮ್ಮಲ್ಲಿ ಬರಬೇಕು. ಯಾಕೆ ಬರ್ಬೇಕಂದ್ರೆ ನಾವು ಆತನ ಮಕ್ಕಳು. ಯಾರು? ನಾವು ಆತನ ಮಕ್ಕಳಾಗಿರೋದ್ರಿಂದ ಬದಲಾವಣೆ ನಮ್ಮಲ್ಲಿ ಬರೋದ್ರಿಂದ ನಮ್ಮನ್ನು ನೋಡಿ ಏನು ಮಾಡ್ತಾರೆ? ಅವರು ಏನಾಗ್ತಾರೆ? ಲೋಕದವರು ಬದಲಾವಣೆ ಆಗ್ತಾರೆ. ಹಲ್ಲೆಲೂಯಾ. ಹಾಗಾದರೆ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ. ಅಪೊಸ್ತಲನಾಗಿರ್ತಕ್ಕಂಥ ಪೌಲನು 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 33ನೇ ವಚನ ಏನು ಬರ್ದಿದೆ ನೋಡಿ. ಇನ್ನೊಂದ್ಸಲ ಗಟ್ಟಿಗೆ ಓದಿ ಎಲ್ಲರೂ. ದೇವರು, ಸಮಾಧಾನ, ಗಲಿಬಿಲಿ 3 ಇದಾವೆ. ಎಷ್ಟಿದಾವೆ ಇಲ್ಲಿ? 3. ಇಲ್ಲಲ್ಲ, ಒಂದು ನೋಡಿ. ಫಸ್ಟ್ ಯಾರಿದ್ದಾರೆ? ದೇವರಿದ್ದಾರೆ. ಆಮೇಲೆ ಏನಿದೆ? ದೇವರಿದ್ದಾನೆ, ಸಮಾಧಾನ ಇದೆ, ಗಲಿಬಿಲಿ ಇದೆ. ದೇವರಿದ್ದಾನೆ, ಸಮಾಧಾನ ಇದೆ, ಗಲಿಬಿಲಿ ಇದೆ. ಫಸ್ಟ್ ಗಲಿಬಿಲಿ ನೋಡ್ಕೊಂಡು ಆಮೇಲೆ ಸಮಾಧಾನಕ್ಕೆ ಬರೋಣ. ಗಲಿಬಿಲಿ ಯಾವಾಗ ಉಂಟಾಗ್ತದೆ? ಗಲಿಬಿಲಿ ಯಾವಾಗ ಉಂಟಾಗ್ತದೆ ಅಂದರೆ ಎಜಿಕೇಲ್ನ ಪ್ರವಾದನ ಗ್ರಂಥ 36ನೇ ಅಧ್ಯಾಯ. ಎಜಿಕೇಲ್ನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ. ಯಾರಾದರೂ ಒಬ್ರು ಗಟ್ಟಿಗೆ ಹೋದರೆ ನಾನು ಫಾಸ್ಟಾಗಿ ಬೇಗ ಹೋಗ್ತೀನಿ. ಎಜಿಕೇಲ್ನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 21ನೇ ವಚನ. ಅಲ್ಲ, 36ನೇ ಅಧ್ಯಾಯ 21ನೇ ವಚನ ಹಿಂದ್ಗಡೆ ಇಸ್ರಾಯೇಲರು, ಅಲ್ಲಿಂದ ಓದ್ಬೇಕು. ಇಸ್ರಾಯೇಲರು ಯಾರು? ಇಸ್ರಾಯೇಲ್ನ ವಂಶಸ್ಥರು ಯಾರೊಡನೆ? ಜನಾಂಗಗಳೊಡನೆ ಅಂದರೆ ಲೋಕದೊಡನೆ. ಜನಾಂಗಗಳಿಗೆ ಏನು ಮಾಡ್ತಾರೆ ಅಂದರೆ ಮಿಕ್ಸ್ ಆಗ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೆ? ಮಿಕ್ಸ್ ಆಗಿ, ಕಲ್ತಿಯಾಗಿ, ಡೂಪ್ಲಿಕೇಟ್ ಆಗ್ತಾರೆ. ಒರಿಜಿನಲ್ ಏನಾಗ್ತದೆ? ಈಗ ಡೂಪ್ಲಿಕೇಶನ್ ಆಗ್ತದೆ. ಯಾರವರು? ಇಸ್ರಾಯೇಲ್ನ ವಂಶಸ್ಥರು ಜನಾಂಗಗಳೊಡನೆ ಏನಾಗಿ ಅವರೊಟ್ಟಿಗೆ ಸೇರಿ ಏನು ಮಾಡ್ತಾರೆ? ಅಪಕೀರ್ತಿಗೆ ಗುಡಿ ಮಾಡ್ತಾರೆ. ಅದಾದ್ಮೇಲೆ
ಏನೋ ನನ್ನ ಪರಿಶುದ್ಧ ನಾಮವನ್ನು ಕುರಿತು ಹಾಂ ನೋಡಿ ಏನಾಗ್ತದೆ, ನೀವು ಸಭೆ ವಿಶ್ವಾಸಿಗಳು ಏನಾದರೂ ಅಯ್ಯ ನಿಮ್ಮ ಸಭೆಗೆ ಬರ್ತಕ್ಕಂಥ ಯೋಸೇಫು, ನಿಮ್ಮ ಸಭೆಗೆ ಬರ್ತಕ್ಕಂಥ ಯೋಸೇಫು ಬೆಳಿಗ್ಗೆ ಕಳ್ತನ ಮಾಡಿದಾನಂದರೆ ಅಯ್ಯವ್ರಿಗೆ ಎಷ್ಟು ನೋವಾಗ್ತೈತೆ ಹೇಳ್ರಿ? ಏನಾಗ್ತೈತೆ? ಹಾಂ, ಭಾಳ ನೋವಾಗ್ತೈತೆ. ಏನಾಗ್ತೈತೆ ಹೇಳಿ? ಭಾಳ ನೋವಾಗ್ತೈತೆ. ನಿಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚಾದ ನೋವು ಸೇವಕರಿಗೆ ಆಗ್ತೈತೆ. ಅಯ್ಯ ಯಾಕೆ ನನ್ನ ಮಗ, ಯಾಕೆ ನನ್ನ ಮಗಳು ಈ ಕೆಲಸ ಮಾಡಿದ್ಲು? ಅವ್ರು ಏನಾಗ್ತಾರೆ ಅಂದರೆ ಕುಂತುಬಿಟ್ಟು ಏನಾಗ್ತದೆ, ಹಾರ್ಟ್ ಅಟ್ಯಾಕ್ ಬಂದ ಹಾಗೆ ನಿಶ್ಶಬ್ದವಾದ ನೋವಿನಿಂದ ಏನು ಮಾಡ್ತಾರೆ, ಆಲೋಚನೆ ಮಾಡ್ತಾರೆ. ಈ ಲೋಕದಲ್ಲಿರ್ತಕ್ಕಂಥ ಸ್ಪಿರಿಚುವಲ್ ಫಾದರ್, ನಮ್ಮ ಸಾಕುವ ಯಾಜಕರೇ ಇಷ್ಟು ನೋವಾದಾಗ ನಮ್ಮ ನಿರ್ಮಾಣಕನು, ನಮ್ಮ ಚಿಂತಕನು, ನಮ್ಮ ಆಲೋಚನಕರ್ತನು ಆತನು ನೀನು ಅನ್ಯ ಜನಗಳ ಹತ್ರ ಮಿಕ್ಸ್ ಆಗಿ ಆತನ ಮಹಿಮೆ, ಆತನ ನಾಮವನ್ನು ಬೀದಿ ಪಾಲಿಗೆ ತಂದಾಗ ಆತನಿಗೆ ಎಷ್ಟು ನೋವಾಗಬಾರ್ದು? ಹಲ್ಲೆಲೂಯಾ. ಒಂದು ಸಲ ನೋವು ಮಾಡ್ಕೊಳ್ಳಿ, ಆತನಿಗೆ ತುಂಬ 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 ನೋವಾಗುತ್ತೆ. ಏನಾಗ್ತದೆ, ನೀವು ಮಾಡ್ತಕ್ಕಂಥ ಜನಾಂಗಗಳೊಡನೆ ಏನಾಗ್ತದೆ, ಆ ಪ್ರಸಾದ ತಿನ್ನೋದು ಇರ್ಬೋದು, ಸುಳ್ಳು ಮಾತಾಡಿರ್ಬೋದು, ಯಾವುದೇ ದುಷ್ಕೃತ್ಯಗಳು ನೀವು ಏನು ಮಾಡೋದು ಸಹಿತ ಪರಿಶುದ್ಧಾತ್ಮ ದೇವರು ಏನಾಗ್ತದೆ, ನೋವಾಗ್ತದೆ. ಅಯ್ಯ ನನ್ನ ಮಗ ಹಿಂಗೆ ಯಾಕೆ ಮಾಡ್ದ ಅಂತೇಳಿ ಮರುಗ್ತಾನೆ. ಏನು ಕಾರಣ? ನಿನ್ನ ಸಹವಾಸ ಸಂಘದಲ್ಲಿರಬೇಕು ವಿನಾ ನಿನ್ನ ಸಹವಾಸ ಲೋಕದಲ್ಲಿರಬಾರ್ದು. ಹಲ್ಲೆಲೂಯಾ. ನಿನ್ನ ಸಹವಾಸ ಸಂಘದಲ್ಲಿರಬೇಕು ವಿನಾ ನಿನ್ನ ಸಹವಾಸ ಲೋಕದಲ್ಲಿರಬಾರ್ದು. ಲೋಕದವರಲ್ಲ, ಲೋಕದಿಂದ ನಾವೇನು ಪ್ರತ್ಯೇಕಿಸಲ್ಪಟ್ಟವರು. ನಮ್ಮ ನುಡಿ ಬೇರೆ, ನಮ್ಮ ನಡೆ ಬೇರೆ, ನಮ್ಮ ಆಲೋಚನೆಗಳು ಬೇರೆ, ನಮ್ಮ ಉಪವಾಸ ಪ್ರಾರ್ಥನೆಗಳು ಬೇರೆ. ನಂಬಿದವರೆಲ್ಲ ಗಟ್ಟಿಗೆ ಚಪ್ಪಾಳೆ ಹೊಡೆದು ದೇವ್ರ ಮೇಲೆ ಪಡಿಸೋಣ. ಹಲ್ಲೆಲೂಯಾ. ನೀನು ಇಷ್ಟು ಮಾಡಿದಾಗ ಸಹಿತ ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 9ನೇ ವಚನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀನು ಇಷ್ಟು ಮಾಡಿದಾಗ ಸಹಿತ ದೇವ್ರು ಏನು ಮಾಡ್ತಾನೆ ನೋಡಿ. ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 9ನೇ ವಚನ. ನನ್ನ ಹೆಸರು ಏನು? ನನ್ನ ಹೆಸರಂದ್ರೆ ದೇವರ ನಾಮ ಕೆಡದಂತೆ ಏನು ಮಾಡ್ತದೆ? ದೇವರಿಗೆ ನಿನ್ನ ಮೇಲೆ ಕೋಪ ಬಂದು ಏನು ಮಾಡ್ತಾನೆ? ದೇವ್ರಿಗೆ ಕೋಪ ಬರ್ತದೆ. ಏನು ಮಾಡ್ತಾನೆ? ತಡಿದು ಯಾರ ಕೀರ್ತಿಗೆ? ದೇವರ ನಾಮ ಕೀರ್ತಿಗೆ ಕಳಂಕ ಬರದೆ ಏನು ಮಾಡ್ತಾನೆ? ನಿನ್ನನ್ನು ನಿರ್ಮೂಲ ಮಾಡದೆ ನನ್ನ ಮಗಳು ಈ ವರ್ಷ ಬದಲಾವಣೆ ಆಗ್ತಾಳೆ. ನನ್ನ ಮಗಳು ಕುಟುಂಬ ಇನ್ನೊಂದು ವರ್ಷ ಬದಲಾವಣೆ ಆಗ್ತೈತೆ. ಇನ್ನೊಂದು ಉಪವಾಸ ಪ್ರಾರ್ಥನೆಯಲ್ಲಿ ಬದಲಾವಣೆ ಆಗ್ತೈತೆ. ಇನ್ನೊಂದು ಸಲ ಅಂತೇಳಿ ನಿನ್ನ ಅಂತ್ಯ ಕಾಲದವರೆಗೆ ದೇವ್ರನ್ನು ನಿನ್ನ ಕುಟುಂಬವನ್ನು ಏನಾಗಿರ್ತಾನೆ? ನೋಡುವನಾಗಿರ್ತಾನೆ, ಕಾಯುವನಾಗಿರ್ತಾನೆ. ನಿನ್ನನ್ನು ಮಾತ್ರ ನಿರ್ಮೂಲ ಮಾಡೋದೇ ಇಲ್ಲ. ಹಾಗಾದರೆ ಈತ ಯಾರು? ಯಾರು ಈತ? ಏನು ಈತನಲ್ಲಿ ಶಕ್ತಿ ಇದೆ? ಈ ಲೋಕದಲ್ಲಿ ಅನೇಕ ದೇವತೆಗಳಿದ್ದಾವೆ. ನೀರಿಗೆ ದೇವರಂತ ಕರೀತಾರೆ, ಮರಕ್ಕೆ ದೇವರಂತ ಕರೀತಾರೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮೊದಲು ಎಲ್ಲ ಕಾಣಿಕೆಗಳು ರೂಪಾಯಿ ತೆಗೆದು ನೀರಲ್ಲಿ ಬಿಸಾಕಾಕರು. ಕೆಲವರು ಕ್ರಿಕೆಟ್ಗೆ ದೇವರಂತ ಕರೀತಾರೆ, ಕ್ರಿಕೆಟ್ ಬ್ಯಾಟ್ಸ್ಮನ್ಗೆ ದೇವರಂತಾರೆ. ಕೆಲವರು ಸಚಿನ್ ತೆಂಡೂಲ್ಕರ್ ದೇವರಂತ ಕರೀತಾರೆ. ಪುನೀತ್ ರಾಜ್ಕುಮಾರ್ ಸಿನಿಮಾ ಆ್ಯಕ್ಟರ್ನ ದೇವರಂತ ಕರೀತಾರೆ. ಇಷ್ಟೆಲ್ಲ ದೇವರುಗಳು ಈ ಲೋಕದಲ್ಲಿ ಇದ್ದಾವೆ. ಅನೇಕರಿಗಿದ್ದಾವೆ. ಲೋಕದವರಿಗೆಲ್ಲ ಅನೇಕ ದೇವರುಗಳು, ದೆವ್ವಗಳು ಕೂಡ ಇದ್ದಾವೆ. ಅನೇಕ ದೆವ್ವಗಳು ಇದ್ದಾವೆ. ಹಾಗಾದರೆ ಇವತ್ತು ಈ ದೇವ್ರು ಯಾರು? ನಮ್ಮ ದೇವ್ರು ಯಾರು? ನಮ್ಮ ದೇವ್ರು ಹೂ ಈಸ್ ಅವರ್ ಗಾಡ್ ಅಂದರೆ ಸ್ಪಷ್ಟವಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನು ನೋಡುವ ದೇವರು. ಆತನು ಯಾರು? ನೋಡುವ ದೇವರು. ನಾನು ಹೇಳ್ತಾ ಇಲ್ಲ, ಇದನ್ನು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನ. ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನ. ದೇವರಿಗೆ ಮೊಟ್ಟ ಮೊದಲು ಹೆಸರಿಟ್ಟವಳು ಅನ್ಯಳು, ಅಗಾರಳು. ಏನು ಮಾಡ್ತಾಳೆ? ಆಕೆಗೆ ಸತ್ಯವೇದನೂ ಗೊತ್ತಿಲ್ಲ, ತೋರನೂ ಗೊತ್ತಿಲ್ಲ, ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ. ದಾಸಿಯಾಗಿರ್ತಕ್ಕಂಥ ಅಗಾರಳು ಏನು ಮಾಡ್ತಾಳೆ? ದೇವರಿಗೆ ಹೆಸರಿಡ್ತಾಳೆ. ನೋಡಿ, ಓದಿ. ಹಾಂ
ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ನೋಡುವ ದೇವರೆಂದು ನಂಬಿದವರೆಲ್ಲ ಗಟ್ಟಿಗೆ ಚಪ್ಪಾಳೆ ಹಿಡಿದು ಗಟ್ಟಿಗೆ ಗಟ್ಟಿಗೆ. ಇವತ್ತು ಆತನು ನಮ್ಮನ್ನು ನೋಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಆತನು ನಮ್ಮನ್ನು ನೋಡ್ತಾ ಇದ್ದಾನೆ. ಈ ಉಪವಾಸ ಪ್ರಾರ್ಥನೆ ಕೂಡಿಕೆಯಲ್ಲಿ ನಿನಗೆ ಶುಗರ್ ಇದ್ದರೂ ಪರವಾಗಿಲ್ಲ, ಬಿ ಪಿ ಇದ್ದರೂ ಪರವಾಗಿಲ್ಲ, ನಿನಗೆ ಆಹಾರ ತಡೆದುಕೊಳ್ಳುವ ಶಕ್ತಿ ಇಲ್ಲಾಂದ್ರೂ ಪರವಾಗಿಲ್ಲ, ಪರಿಶುದ್ಧನಾಗಿ ಪವಿತ್ರವಾಗಿ ಬಂದಿದ್ದರೆ ಈ ಒಂದು ಉಪವಾಸ ಕೂಡಿಕೆಯಲ್ಲಿ ನೀನು ಗಟ್ಟಿಯಾಗಿ ನಿರ್ಧಾರ ತೆಗೆದು ಉಪವಾಸ ಪ್ರಾರ್ಥನೆ ಕೂಡಿಕೆಯಲ್ಲಿ ಒಂದು ಬಲವಾದ ನಿರ್ಧಾರ ತೆಗೆದುಕೊಂಡು, ನಾನು ದೇವರು ನನ್ನನ್ನು ನೋಡುತ್ತಾನೆ, ನಾನು ತೋರ್ಪಡಿಕೆ ಮಾತ್ರ ಉಪವಾಸ ಮಾಡೋದಿಲ್ಲ, ನನ್ನ ಬಲಹೀನತೆ ಇದೆ, ಅದನ್ನು ನಿನ್ನ ಪಾದದ ಸನ್ನಿಧಿಯಲ್ಲಿ ಒಪ್ಕೊಳ್ತಾನೆ. ನನ್ನ ಶುಗರ್ ಇದ್ದರೆ ಊಟ ಮಾಡ್ತೀನಿ, ಅಥವಾ ಬಿ ಪಿ ಇದ್ದರೆ ಊಟ ಮಾಡ್ತೇನೆ, ಅಥವಾ ವಯಸ್ಸಿನಿಂದ ಕಾರಣದಿಂದ ನಾನು ತಡ್ಕೊಳಕ್ಕಾಗೋದಿಲ್ಲ, ಊಟ ಮಾಡ್ತೇನೆ. ನಿನ್ನ ಪಾಪಗಳನ್ನು ಆತನ ಮುಂದೆ ನೇರವಾಗಿ ಮಾತಾಡು. ದೇವರೇನಾಗಿದ್ದಾನೆ? ಹತ್ತಿರದಲ್ಲಿದ್ದಾನೆ. ದೇವರ ಆತ್ಮೆಯಲ್ಲಿದೆ, ಹತ್ತಿರದಲ್ಲೇ. ನೀನು ಮಾತಾಡಬೇಕು. ಯಾರು ಮಾತಾಡಬೇಕು? ನಾವು ಮಾತಾಡಬೇಕು. ಮಾತಾಡಿದಾಗ ಏನು ಮಾಡ್ತಾನೆ? ಆತನ ನಿನ್ನನ್ನು ನೋಡುತ್ತಾನೆ, ನಂಬರ್ 1. ನಂಬರ್ 2, ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಏನು ಮಾಡ್ತಾನೆ ಆತ? ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ. ನೀನು ಏನನ್ನ ಕೇಳು, ಈಸ್ ಲಿಸನಿಂಗ್ ಗಾಡ್. ಏನು ಮಾಡ್ತಾನೆ ಆತನು? ಏನು ಮಾಡ್ತಾನೆ? ಕೇಳ್ತಾನೆ. ಕೆಲವರು ಹೋಗ್ತಾರೆ, ಅಯ್ಯೋ 1 ಲೀಟ್ರ್ ಹಾಲು ತಂದಿದ್ದೀನಿ, ಕುಡಿ ಅಂದ್ರೆ ಏನಾಗ್ತದೆ? ಹಾಕೋದು ಬರೋದು ಒನ್ ವೇ. ಏನೋ ಒಂದು ವೇ ಅಂದರೆ ನೀನು ಹಾಲು ಹಾಕ್ತಾ ಇರ್ತೀಯ, ಅದೇನಾಗ್ತದೆ? ಕೆಳಗೆ ಬೀಳ್ತಾ ಇರ್ತದೆ, ಭೂಮಿಗೆ ಸೇರ್ತಾ ಇರ್ತದೆ, ಅರ್ದು ವೇಸ್ಟ್ ಆಗ್ತಾ ಇರ್ತದೆ. ಒನ್ ವೇ, ಅದು ಒನ್ ಸೈಡ್. ಅದು ಈಗೇನು ಪ್ರಕೃತಿಯಲ್ಲಿ ಏನು ದೇವತೆಗಳು ಏನು ಮಾಡ್ತಾ ಇರಲ್ಲ, ಅವೆಲ್ಲ ಒನ್ ಸೈಡ್, 2 ವೇಸ್ ಅಲ್ಲ. ಆದರೆ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಸದುತ್ತರ ಕೊಡ್ತಾನೆ. ನಾವು ಪ್ರಾರ್ಥನೆ ಮಾಡಬೇಕು, ದೇವರು ಸದುತ್ತರ ಕೊಡ್ತಾನೆ. ಅದನ್ನೇನಂತಾರೆ? 2 ವೇಸ್. ನೀನು ಮಾತಾಡು, ನಾನು ನಿನಗೆ ಉತ್ತರ ಕೊಡ್ತೇನೆ. ನೀನು ಕೇಳು, ನಾನು ನಿನಗೆ ಕೊಡ್ತೇನೆ. ನೀನು ಮಾತಾಡು, ನಾನು ನಿನಗೆ ಉತ್ತರ ಕೊಡ್ತೇನೆ. ನೀನು ಬೇಡಿಕೋ, ನಾನು ನಿನಗೆ ಕೊಡ್ತೀನಿ. ಯಾವಾಗ ನಿನ್ನ ಹೃದಯ ಏನಾಗಿರ್ಬೇಕು? ಶುದ್ಧಿ ಆಗಿರ್ಬೇಕು. ಕಲ್ತಿ ಆಗಿದ್ರೆ ಮಿಕ್ಸ್ ಆಗಿದ್ರೆ ಏನಾಗ್ತೈತೆ? ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 1-2 ವಚನಗಳು ನೋಡಿ. ಯೆಹೋವನ ಹಸ್ತವು ರಕ್ಷಿಸಲಾರದ ಮೋಟುಗೈಯಲ್ಲ, ಆತನ ಕಿವಿ ಕೇಳಾರ್ದ ಕಿವುಡಲ್ಲ. ಸಾಕು. ಏನು ನೋಡಿ, ನಿನ್ನ ಅಪರಾಧಗಳಿಗೆ ನೀನು ಪ್ರಾರ್ಥನೆ ಮಾಡ್ತೀಯಾ, ಬರ್ತೀಯಾ, ಹೋಗ್ತೀಯಾ, ಪ್ರಾರ್ಥನೆ ಮಾಡ್ತೀಯಾ, ಬರ್ತೀಯಾ, ಉಪವಾಸ ಕೂಟಗಳು ನಡೀತಾವೆ, ಬರ್ತೀಯಾ, ಹೋಗ್ತೀಯಾ, ಎಲ್ಲಿ ಹರಿಸ್ತಾ ಇರ್ತೀಯ ಅಲ್ಲೇ. ಏನಂತಾರೆ? ಎಕ್ಕಡ ಪಣಿನ ಗೊಂಗರ ಆ ಕಡೆ ಉಂಟು. ಎಲ್ಲಿರ್ತೀಯ ಅಲ್ಲೇ ಇರ್ತೀಯ. ಮುಂದಕ್ಕೆ ಹೋಗೋದಿಲ್ಲ, ಹಿಂದಕ್ಕೆ ಬರೋದಿಲ್ಲ. ನೀನು ಮುಂದೆ ಹೋಗೋದಿಲ್ಲ, ಹಿಂದಕ್ಕೆ ಬರೋದು. ಯಾಕೆ? ನಿನ್ನ ಅಪರಾಧಗಳು ದೇವರಿಗೆ ನಿನಗೇನಾಗಿದೆ? ಅಡ್ಡ ಬಂದಿದೆ. ಈ ಅಡ್ಡನ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹಿಂಗೆ ಸರಿಸಿ ಕನೆಕ್ಟ್ ಆಗಬೇಕು. ಹಲ್ಲೆಲೂಯ. ಏನು ಅಡ್ಡ ಬಂದಿದೆ? ಏನು ಪಾಪ? ನನಗೆ ಗೊತ್ತಿಲ್ಲ. ನಿನ್ನಲ್ಲಿ ಏನು ಅಡ್ಡ ಬಂದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಏನಾದರೂ ಒಂದು ಕೊರತೆ ಇರ್ತದೆ. ಏನಿರ್ತದೆ? ಏನಾದರೂ ಒಂದು ಕೊರತೆ ಇದೆ. ನೀನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು, ಮೊಣಕಾಲೂರಿ, ಅಯ್ಯ ನಾನು ಪಾಪಿ, ನಾನು ಇಂತಿಂಥ ಪಾಪ ಮಾಡಿದ್ದೇನೆ, ನನಗೆ ಗೊತ್ತಿಲ್ಲ, ನಾನು ಇಂತಿಂಥ ಪಾಪ ಮಾಡಿದ್ದೇನೆ, ರಹಸ್ಯವಾಗಿ ಏನು ಮಾಡಿದ್ದೇನೆ ಗೊತ್ತಿಲ್ಲ, ಅದು ನಿನಗೆ ದೇವ್ರಿಗೆ ಗೊತ್ತು. ನಾನು ಮೀಡಿಯೇಟರ್, ನಿನ್ನ ದೇವ್ರನ್ನ ಒಂದು ಮಾಡತ್ತ ನಾನು ಅಷ್ಟೇ. ಯು ಟಾಕ್ ಟು ಹಿಮ್. ಇಲ್ಲೇ ನಡೀತದೆ ಲೋಕದಲ್ಲಿ. ಅಯ್ಯ ನನ್ನ ಮಗನಿಗೋಸ್ಕರ ಉಪವಾಸ ಪ್ರಾರ್ಥನೆ ಮಾಡಿ, ಎಸ್ ಮಾಡ್ತೀವಿ. ಅಯ್ಯ ನನ್ನ ಮಗಳಿಗೋಸ್ಕರ ಉಪವಾಸ ಮಾಡ್ತೀವಿ. ನಾವು ಮಾತ್ರ ಚೆನ್ನಾಗಿ ಉಪವಾಸ ಮಾಡಿ ದೇವರ ಸನ್ನಿಧಿಯಲ್ಲಿ ನಿನ್ನ ಕುಟುಂಬದ ಹೆಸರು ಹೇಳಿ ಪ್ರಾರ್ಥನೆ ಮಾಡಬೇಕು. ನೀನು ಮಾತ್ರ ಮನೆಗೆ ಮಾತ್ರ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್ ತಿಂದು ಅಂತೇಳಿ ಮಲ್ಕೊಂಡು ಸಾಯಂಕಾಲ ಅಯ್ಯ ಪ್ರಾರ್ಥನೆ ಅಮ್ಮ ಭಾಗ ಪ್ರಾರ್ಥನೆ ಆಗಿದೆ, ಅಯ್ಯ ನಿಮ್ಮ ಮನೆಗೆ ಹೇಳಕ್ಕೆ ಬಂದರೆ ನಿನ್ನ ಮುಖ ಮಾತ್ರ ಇಷ್ಟು ದಪ್ಪ ಆಗಿರ್ತದೆ.
ఏమయ్యగారు ఏం ఇంత అయినారంటే, అయ్యా ఏం లేదు అయ్యారు, కొంచెం రాత్రి లేట్ అయింది, జ్వరము నొప్పి వాంతి ತಲವೇದಿ ಎಲ್ಲ ಬಂತಾವ, ಎಲ್ಲ ಒಂದ್ಸಲಕ್ಕೆ ಬಂದ್ಬಿಡ್ತಾವ. ಏನ ಬಾಯಿ ತೆಗೆದ್ರೆ ಸುಳ್ಳು, ಬಾಯಿ ತೆಗೆದ್ರೆ ಶುದ್ಧ ಸುಳ್ಳು. ಪ್ರಾರ್ಥನೆ ಯಾರು ಕೇಳಬೇಕು? ನೀನು ಮಾಡಬೇಕು. ಏನು ಮಾಡಬೇಕು? ಪ್ರಾರ್ಥನೆ ನೀನು ಕೇಳಬೇಕು. ನಾವು ಏನು ಮಾಡ್ತೀವಿ? ಅಯ್ಯ ಈ ಕುಟುಂಬದನ್ನ ನಿಮ್ಮ ಜೊತೆಗೆ ತರ್ತಾ ಇದ್ದೀನಿ, ಅವ್ರ ಪಾಪಗಳನ್ನು ಕ್ಷಮಿಸ. ನೀನೇನು ಮಾಡ್ತೀಯ? ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತೀಯ. ಹಲ್ಲೆಲೂಯಾ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ದೇವರು ಪ್ರಾರ್ಥನೆಯನ್ನು ಕೇಳ್ತಾನೆ. ಎಲಿಯನು ನಮ್ಮಂಥ ಸ್ವಭಾವದವನೇ, ಸಿಟ್ಟುಳ್ಳವನು, ಮನುಷ್ಯನು ಈ ಲೋಕದಲ್ಲಿದ್ದಾಗ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ? ಅಯ್ಯ, ಅವನು ಯಾರು? ನಮ್ಮಂಥ ಸ್ವಭಾವವುಳ್ಳವನು, ಸಿಟ್ಟುಳ್ಳವನು, ಪರಿಶುದ್ಧನು, ಪವಿತ್ರನು. ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ? ಮಳೆ ಬರಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡಿದಾಗ, ಬಲವಾಗಿ ಪ್ರಾರ್ಥನೆ ಮಾಡಿದಾಗ 3 ವರ್ಷ 6 ತಿಂಗಳು ಮಳೆ ಬೀಳಿಲ್ಲ. ಯಾರಿಗೆ? ಸಮರ್ಯದಲ್ಲಿ, ಇಸ್ರಾಯೇಲಲ್ಲಿ ಅಹಾಬ್ ಎಂಬ ರಾಜ, ದುಷ್ಟ, ನೀಚ, ಕನಿಷ್ಠನು, ಎಲ್ಲ ದೇವರುಗಳನ್ನು ತಂದು ಮೂಲೆ ಮೂಲೆಗಳಲ್ಲಿ ವಿಗ್ರಹಗಳನ್ನಿಟ್ಟು ಆ ದೇವತೆಗಳನ್ನು, ಅಶೇರ್ ವಿಗ್ರಹಗಳನ್ನು, ಆ ಹೆಂಡತಿ ಇಜಬೇಲಳನ್ನು ಮದುವೆ ಮಾಡಿಕೊಂಡು ಎಲ್ಲ ಗಲೀಜು ಕೆಲಸ ಮಾಡಿ ಏನು ಮಾಡ್ತಾನೆ? ಕೃತಿಗಳನ್ನು ಮಾಡಿ ಏನು ಮಾಡ್ತಾನೆ? ದೇವರಿಗೆ ಕೋಪಕ್ಕೆ ಒಳಗಾದಾಗ ಪ್ರವಾದಿ ಎಲಿಯ ಪ್ರಾರ್ಥನೆ ಮಾಡ್ತಾನೆ. ಈ ಪ್ರಾಂತದಲ್ಲಿ 3 ವರ್ಷ 6 ತಿಂಗಳು ಮಳೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡಿದಾಗ ದೇವರು ಈತನ ಪ್ರಾರ್ಥನೆಯನ್ನು ಕೇಳಿ ಏನು ಮಾಡ್ದ? ಮಳೆ ನಿಲ್ಲಿಸುತ್ತಾನೆ. ಏನು ಮಾಡ್ತಾನೆ? 3 ವರ್ಷ 6 ತಿಂಗಳು ಮಳೆ ನಿಲ್ಲಿಸ್ತಾನೆ. ನಂತರ ಪಶ್ಚಾತ್ತಾಪಪಟ್ಟು ಅಹಾಬ ಈತನನ್ನು ಬೇಡಿಕೊಂಡಾಗ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಏನಾಗ್ತದೆ? ಚಿಕ್ಕ ಮೋಡ ಏನಾಗ್ತದೆ? ದೊಡ್ಡ ಮಳೆ ತಂದು ಏನಾಗ್ತವೆ? ಕೆರೆ, ಕೊತ್ತಲು ಎಲ್ಲ ತುಂಬ್ತಾವೆ. ಎದರಿಂದ ಆಯಿತು? ಪ್ರಾರ್ಥನೆಯಿಂದ. ನಮ್ಮ ದೇವ್ರು ಯಾರು? ಪ್ರಾರ್ಥನೆಯನ್ನು ಕೇಳುವ ಆತನು. ನಮ್ಮ ದೇವ್ರು ಯಾರು? ನೋಡುವ ಆತನು. ಅಷ್ಟು ಮಾತ್ರವಲ್ಲದೆ ನಾವು ಒಳ್ಳೆ ಎಜುಕೇಟೆಡ್ ಆಗಿ ನಮಗೇನಾದರೂ ಸಮಸ್ಯೆ ಬಂದಾಗ, ಕೋರ್ಟಲ್ಲಿ ಏನಾದರೂ ನಮ್ಗೆ ಅರ್ಥ ಆಗಿಲ್ಲ ಅಂದರೆ, ಏನಾದರೂ ಕ್ವಶನ್ ಪೇಪರ್ ಉತ್ತರ ಅರ್ಥ ಆಗಿಲ್ಲ ಅಂದರೆ, ಏನಾದರೂ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ, ಹೊಲಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ, ಮನೆ ಬಾಡಿಗೆ ತೆಗೆದುಕೊಳ್ಬೇಕಾದ್ರೆ, ನಮಗೇನಾದರೂ ಜ್ಞಾನ ಕಡಿಮೆ ಆದಾಗ ಏನು ಮಾಡಬೇಕು? ಪ್ರಾರ್ಥನೆ ಮಾಡಿ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಆತನೇನು ಮಾಡ್ತಾನೆ? ದಾರಿ ತೋರಿಸ್ತಾನೆ. ದಾರಿ ತೋರಿಸ್ತಾನೆ. ಕೀರ್ತನೆಗಳು 25ನೇ ಅಧ್ಯಾಯ 12ನೇ ವಚನ ನೋಡಿ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿರ್ತಾನೋ ಏನು ಮಾಡ್ತಾನೆ? ಉಚಿತವಾದ ಮಾರ್ಗವನ್ನು ನಜರೇತಿನ ಯೇಸು ನಿಮ್ಮ ಪಾದದ ಸನ್ನಿಧಿಯಲ್ಲಿ, ನಿಮ್ಮ ಬಾಗಿಲ ಸನ್ನಿಧಿಯಲ್ಲಿ, ನಿಮ್ಮ ಹೃದಯ ಸನ್ನಿಧಿಯಲ್ಲಿ ಇವತ್ತೇ ಈ ಕೂಡಲೇ ಮಾರ್ಗವನ್ನು ತೋರಿಸ್ತಾನೆ. ಹಲ್ಲೆಲೂಯಾ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಒಂದು ಮಗು ಹೆರಿಗೆ ಆದಾಗ 1 ತಿಂಗಳು 2 ತಿಂಗಳು ಆಗಿರ್ತದೆ. ಏನು ಮಾಡ್ತೀವಿ? ಯಾರೋ ಪಕ್ಕದ ಮನೆ ಹೇಳ್ತಾರೆ, ಅಮ್ಮ ಏನಾಗಿದೆ? ಸ್ವಲ್ಪ ಜ್ವರ ಬಂದಿದೆ. ಏನು ಬಂದಿದೆ? ಸ್ವಲ್ಪ ಜ್ವರ ಬಂದಿದೆ. ಹೌದಾ? ಯಾರೋ ಕಣ್ಣು ಬಿಟ್ಟಿದ್ದಾರೆ. ಏನು ಮಾಡಬೇಕು? ಅಲ್ಲಿ ಆ ಮೂಲೆಗೆ ಮುಲ್ಲಾ ಸಾಬ್ ಇದ್ದಾರೆ. ಯಾರಿದ್ದಾರೆ? ಮುಲ್ಲಾ ಸಾಬ್ ಇದ್ದಾರೆ. ಆತನ ಹತ್ರ ಹೋಗ್ಬಿಡು. ಏನು ತಗೊಂಡೋಗ್ಬೇಕು? 1 ದಾರ, 1 ನಿಂಬೆಹಣ್ಣು, 2 ಕುಂಕುಮ, ಹಳದಿ ತಗೊಂಡೋಗ್ಬಿಡು ಅಂತ. ಅವನು ಏನು ಮಾಡೋದಿಲ್ಲ, ಬಾಯಲ್ಲಿ ಥೂ ಅಂತ ಉಗುಳಿ ಕಟ್ಕೋ ಹೋಗ್ತದಂತ ಹೇಳ್ತಾನೆ. ಏನಂತೇಳಿ? ಬಾಯಲ್ಲಿ ಥೂ ಅಂತ ಉಗುಳಿ ಕಟ್ಕೋ ಹೋಗ್ತದಂತ ಹೇಳ್ತಾನೆ. ಅದನ್ನೇ ನಂಬಿಕೆಯಿಂದ ಬಂದು, ಅಮ್ಮ ಎಷ್ಟು ಒಳ್ಳೆ ಅಡ್ವೈಸ್ ಕೊಟ್ಟೆಯಮ್ಮ, ಎಷ್ಟು ಒಳ್ಳೆ ಅಡ್ವೈಸ್ ಕೊಟ್ಟೆವ. ಇದು ಅಡ್ವೈಸು. ನಾವು ಅದನ್ನು ಕೇಳ್ತೀವಿ, ಅದನ್ನು ಪಾಲನೆ ಮಾಡ್ತೀವಿ. ಪ್ರಿಯ ಸಹೋದರ ಸಹೋದರಿಯರೇ, ಅದು ಇದ್ದರೆ ಈ ಉಪವಾಸ ಕೂಡಿಕೆಯಲ್ಲಿ ಆ ಥರದನ್ನು ನಂಬಬೇಡಿ. ಅವ್ರನ್ನ ಹತ್ತಿರಕ್ಕೂ ಸೇರಿಸ್ಬೇಡಿ. ನೀನು ಸೇರಿಸ್ಕೊಂಡಾಗ ನಿನ್ನ ಭಕ್ತಿ ಜೀವನ ಏನಾಗ್ತದೆ? ಕಲುಷಿತಗೊಂಡು ಏನಾಗ್ತದೆ? ಡ್ರೈನೇಜ್ ಆಗ್ತೀಯ, ಚರಂಡಿ ನೀರು ಆಗ್ತೀಯ. ಚರಂಡಿ ನೀರು ಆಗ್ತೀಯ. ಆ ಚರಂಡಿ ನೀರು ಆಗ್ಲಾರ್ದಂಗೆ ನೀನೇನಬೇಕು? ಪರಿಶುದ್ಧವಾಗಿ ಪವಿತ್ರವಾಗಿರ್ಬೇಕು. ಹಾಗಾದರೆ ನಮ್ಮ ದೇವ್ರು ನೋಡ್ತಾನೆ,
ನಮ್ಮ ದೇವರು ಪ್ರಾರ್ಥನೆ ಕೇಳ್ತಾನೆ, ನಮ್ಮ ದೇವರು ಉಚಿತವಾದ ಮಾರ್ಗವನ್ನು ತೋರಿಸ್ತಾನೆ. ಅಷ್ಟು ಮಾತ್ರವಲ್ಲದೆ ಈ ಲೋಕದ ಕೋಟ್ಯಾನು ಕೋಟೆಗಳು ದೇವರು ದೇವತೆಗಳು ಎಲ್ಲರಿದ್ದಾಗ ಸಹಿತ ನಮ್ಮ ದೇವರು ಯಾರಂದರೆ 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 5ನೇ ವಚನ. 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 5ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನಮ್ಮ ದೇವರು ಹೇಳಿರಿ, ನಮ್ಮ ದೇವರು ಯಾರು? ಎಲ್ಲರೂ ಹೇಳಿ ಗಟ್ಟಿಗೆ, ನಮ್ಮ ದೇವರು ಎಲ್ಲ ದೇವರಿಗಿಂತ ದೊಡ್ಡ ದೇವರು. ಹೇಳಿ, ದೊಡ್ಡ ದೇವರು. ಎಲ್ಲ ದೇವರಿಗಿಂತ ನಮ್ಮ ದೇವರು ದೊಡ್ಡ ದೇವರು. ಹಲ್ಲೆಲೂಯಾ. ಇಂಥ ದೇವರ ಸನ್ನಿಧಿಯಲ್ಲಿ ನಾನು ನನ್ನ ಕುಟುಂಬ ಪ್ರಾರ್ಥನೆ ಮಾಡಲು, ಉಪವಾಸ ಪ್ರಾರ್ಥನೆಯನ್ನು ಮಾಡಲು ಬರ್ತಾ ಇದ್ದೀವಿ. ಸಂಡೇ ಆರಾಧನೆಗೆ ಬರ್ತಾ ಇದ್ದೀವಿ, ಟೈತು ಕೊಡ್ತಾ ಇದ್ದೀವಿ, ಕಾಣಿಕೆ ಕೊಡ್ತಾ ಇದ್ದೀವಿ. ಎಲ್ಲ ಕೊಟ್ಟಾಗೂ ಸಹಿತ 4 ದಿಕ್ಕುಗಳಿಂದ ಶತ್ರುಗಳು ಬರ್ತಾ ಇದ್ದಾರೆ. ಎಷ್ಟು ದಿಕ್ಕುಗಳಿಂದ? 4 ದಿಕ್ಕುಗಳಿಂದ ಶತ್ರುಗಳು ಬರ್ತಾರೆ. ಒಂದು ಕಡೆ ಸಾಲದವ್ರ ಪಾಠ, ಇನ್ನೊಂದು ಕಡೆ ರೋಗದ ಬಾಧೆ, ಇನ್ನೊಂದು ಕಡೆ ಬೆಳೆ ಸಾಲ, ಇನ್ನೊಂದು ಕಡೆ ಬಾಡಿಗೆ ಮನೆ ಸಾಲ, ಇನ್ನೊಂದು ಕಡೆ ಮಗನ ಸಾಲ, ಇನ್ನೊಂದು ಕಡೆ ಅವಮಾನ, ಇನ್ನೊಂದು ಕಡೆ ಮಗಳು ಮಾತು ಕೇಳ್ತಾ ಇಲ್ಲ, ಇನ್ನೊಂದು ಕಡೆ ಗಂಡನ ಮಾತು ಕೇಳ್ತಾ ಇಲ್ಲ. ಹೀಗೆ ಎಲ್ಲವೂ ಮಾಡಿದಾಗ ಸಹಿತ 4 ದಿಕ್ಕುಗಳ ಸಮಸ್ಯೆ ಬರ್ತಾ ಇದೆ. ಯಾಕೆ? ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಸಭೆಗೆ ಬರ್ತಾ ಇದ್ದೀವಿ, ಆದಾಗೂ ಸಹಿತ 4 ದಿಕ್ಕುಗಳಿಂದ ಪ್ರಾರ್ಥನೆ ಮಾಡ್ತಾ ಇದೆಯಾ? ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಪ್ರಾರ್ಥನೆ ಮಾಡ್ತೀನಿ, 4 ದಿಕ್ಕುಗಳಿಂದ ಸಮಸ್ಯೆ ಬರ್ತಾ ಇದೆ. ಏನಾಗಿದೆ ಈ ಕುಟುಂಬದಲ್ಲಿ ಏನಾಗಿದೆ? ಮಗ ಮಾತು ಕೇಳ್ತಾ ಇಲ್ಲ, ಗಂಡ ಮಾತು ಕೇಳ್ತಾ ಇಲ್ಲ, ಮಗಳು ಮಾತು ಕೇಳ್ತಾ ಇಲ್ಲ, ಈ ಕಡೆ ಸಾಲಗಾರ ಬರ್ತಾ ಇದ್ದಾರೆ, ಬೆಳೆ ನಷ್ಟ ಹೊಂದ್ತಾ ಇದ್ದೀವಿ, ಎಲ್ಲವೂ ಆಗ್ತದೆ. ಕಾರಣ ಏನು? ಕಾರಣ ದೇವರಲ್ಲ, ಕಾರಣ ನಾನು ನೀನೇ. ಹಲ್ಲೆಲೂಯಾ. ಯೆಹೋಷಾಫಾತನು ಇಸ್ರಾಯೇಲ್ನ 4ನೇ ವರ್ಷ, ಇಸ್ರಾಯೇಲ್ ಎಷ್ಟೇ ವರ್ಷ? 4ನೇ ವರ್ಷ. ಅಖಂಡ ಇಸ್ರಾಯೇಲಲ್ಲಿ ಫಸ್ಟ್ ರಾಜ ಯಾರು? ಸೌಲ. 2ನೇ ರಾಜ ದಾವೀದ. 3ನೇ ರಾಜ ಸಲ್ಮೋನು. ಈ 12 ಕುಲಗಳಿಗೆ ರಾಜರು 40 ವರ್ಷಗಳು ಆಳ್ತಾರೆ. ಆದರೆ ಸಲ್ಮೋನ್ ರಾಜನು ಪಾಪದಿಂದ ಏನಾಗ್ತದೆ? ರಾಜ್ಯ ವಿಭಜನೆ ಆಗ್ತದೆ. ನಾರ್ತ್ ಸಮರ್ಯ ಒಂದು ಪ್ರಾಂತ 10 ಕುಲಗಳು ಹೋಗ್ತವೆ, ಸೌತ್ಗೆ 2 ಕುಲಗಳು ಬರ್ತವೆ, ಯೂದಾ ಕುಲ ಮತ್ತು ಬೆನ್ಯಾಮೀನ್ ಕುಲ ಬರ್ತವೆ. ಈ ಕುಲದಲ್ಲಿ 1ನೇ ರಾಜ ರೆಹಬ್ಬಾಮನು, 2ನೇ ರಾಜ ಅಭಿಜಿತ, 3ನೇ ರಾಜ ಆಶಾ, 4ನೇ ರಾಜ ಯೆಹೋಷಾಫಾತ್. 4ನೇ ರಾಜ ಯಾರು? ಯೂದಾ ಕುಲದ 4ನೇ ರಾಜ. ಈ ರಾಜನಿಗೆ ಏನೋ ಒಳ್ಳೆ ರಾಜ, ದೇವರ ಸನ್ನಿಧಿಯಲ್ಲಿ ಚೆನ್ನಾಗಿರ್ತಾನೆ, ಪ್ರಾರ್ಥನೆ ಇರ್ತದೆ, ಭಯಭಕ್ತಿ ಎಲ್ಲವೂ ಇರ್ತಾವೆ. ಇದ್ದಾಗೂ ಸಹಿತ 4 ದಿಕ್ಕುಗಳಿಂದ ಶತ್ರುಗಳು ಬರ್ತಾರೆ. ಯಾಕೆ ಬರ್ತಾರೆ ಅಂಥೇಳಿ ನೋಡುವ. ಹಲ್ಲೆಲೂಯಾ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 1, 2, 3 ವಚನ ಓದಿ. ಒಂದು ನಿಮಿಷ ಎಲ್ಲರೂ ತೆಗಲಿ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 1, 2, 3. ನೋಡಿ, ಇದಾದ ಮೇಲೆ ಒಂದು ನಿಮಿಷ ಇದಾದ ಮೇಲೆ ಅಂದರೆ ಅಲ್ಲಿ ಏನೋ ನಡೆದಿರ್ತದೆ. ಏನಾಗಿದೆ? ಇದ್ರ ಹಿಂದ್ಗಡೆ ಏನೋ ನಡೆದಿರ್ತದೆ, ಅದನ್ನು ಹೇಳ್ತೀನಿ. ಇದಾದ ಮೇಲೆ ನಾನು ಹೇಳ್ತೀನಿ, ನನಗಿಂತ ಮೊದಲು ಇದಾದ ಮೇಲೆ ನಾನು ಬಂದೆ. ಯಾವುದಾದ ಮೇಲೆ? ಅಯ್ಯರು ಮೆಸೇಜ್ ಹೇಳಿದ್ರು, ಇನ್ನೊಬ್ಬರು ಪ್ರಾರ್ಥನೆ ಮಾಡಿದ್ರು, ನೀವೆಲ್ಲ ಹಾಡಾಡಿದ್ರೆ, ಇದಾದ ಮೇಲೆ ನಾನು ಬಂದು ಮೆಸೇಜ್ ಹೇಳ್ತೀನಿ. ಹಾಗೆ ಅಲ್ಲಿ ಇದಾದ ಮೇಲೆ ಅಂದರೆ ಅಲ್ಲಿ ಒಂದು ಬಲವಾದ ಘಟನೆ ನಡೆದಿರ್ತದೆ ಅಂತ ಅರ್ಥ. ಬೈಬಲಲ್ಲಿ ಓದ್ಬೇಕಾದ್ರೆ ಇದಾದ ಮೇಲೆ ಮೊಹಾಬರು, ಅಮೋನಿಯರು, ಮೆಗನರು ಯೆಹೋಷಾಫಾತನಿಗೆ ಏನು ಮಾಡಿದ್ರು? ವಿರೋಧವಾಗಿ ಯುದ್ಧಕ್ಕೆ ಬಂದರು. ಒಂದು ನಿಮಿಷ, ಅದರಲ್ಲಿ 10ನೇ ವಚನ ಓದಿ. ಇನ್ನೊಬ್ಬರು ಬರ್ತಾರಲ್ಲಿ. ಈ ಅಮೋನಿಯರನ್ನು, ಮೋಯಾಬರನ್ನು, ಸೇಯರ್ ಪರ್ವತದನ್ನು ನೋಡಿ ಏನಾಗ್ತದೆ? ಒಂದು ನಿಮಿಷ. 20ನೇ ಅಧ್ಯಾಯ 1ನೇ ವಚನ 3 ಇದ್ದಾರೆ. ಮೋಯಾಬ್ಸ್, ಅಮೋನೈಟ್ಸ್, ಮೆಗನರ್ ಇದ್ದಾರೆ. 20ನೇ ಅಧ್ಯಾಯ 10ನೇ ವಚನದಲ್ಲಿ ಸೇಯರ್ ಪರ್ವತ ಅಂದರೆ 4 ಕಡೆಯಿಂದ 4 ದಿಕ್ಕಿನಲ್ಲಿ ಬರ್ತಾ ಇದ್ದಾರೆ. ಸೇಯರ್ ಅಂದರೆ ಸಿರಿಯಾ ದೇಶದವರು. ಯಾರು ಇವರು? ಸಿಯರ್. ಹಾಗಾದರೆ ಈ 4 ದಿಕ್ಕಿಗಳಿಂದ ಬರ್ತಕ್ಕಂಥ ವಿರೋಧಿಗಳು ಯಾರು? ಒಬ್ಬೊಬ್ಬರು ನೋಡೋಣ.
ಮೊಯಾಬರು ಅಮೋನಿಯರು ಯಾರಂದರೆ ಆದಿಕಾಂಡ 19ನೇ ಅಧ್ಯಾಯ 37ನೇ ವಚನ. ಆದಿಕಾಂಡ 19ನೇ ಅಧ್ಯಾಯ 37ನೇ ವಚನ ನೋಡಿ. ಹಾಂ 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 ಸ್ವಲ್ಪ ನೋಡಿಲಿ. ಲೋಟನಿಗೆ ಒಂದು ಅನೈತಿಕವಾದ ಸಂಬಂಧದಿಂದ ಒಂದು ಸಂತಾನ ಬರ್ತದೆ. ಅನೈತಿಕವಾದ ಸಂಬಂಧದಿಂದ ಒಂದು ಸಂತಾನ ಬರ್ತದೆ. ಮೊದಲನೇ ಮಗಳ ಒಂದು ಸಂತಾನದ ಹೆಸರು ಮೊಯಾಬರು. ಲೋಟನ ಮೊದಲ ಮಗಳ ಸಂತಾನದ ಹೆಸರೇನು? ಮೊಯಾಬರು. ಎರಡನೇ ಸಂತಾನದ ಹೆಸರು ಅಮೋನಿಯರು. ಅವ್ರು ಎಲ್ಲಿದ್ದಾರೆ ಅಂದರೆ ಇರಾಕಲ್ಲಿದ್ದಾರೆ, ಇರಾನಲ್ಲಿದ್ದಾರೆ. ಇರಾಕಲ್ಲಿದ್ದಾರೆ. ಮೂರನೇ ಸಂತಾನ ಇದೆ ಮೆಗನರ್. ಅವ್ರೇನಂದರೆ ಅಮೋನೈಟ್ಸ್ ಮತ್ತು ಮೊಯಾಬರು ಇವೆರಡು ಮಿಕ್ಸ್ ಆಗಿ ದೇವದಾಸಿ ಮಕ್ಕಳಂತ ನಾವು ಕನ್ನಡದಲ್ಲಿ ಹೇಗೆ ಕರಿತೀವೋ ಅವರು ಇವೆರಡು ಸಂತಾನದಿಂದ ಮಿಕ್ಸ್ ಆಗಿ ಮೆಗನರ್ ಆಗಿರ್ತಾರೆ. ಅವರು ಅಫ್ಘಾನಿಸ್ತಾನ, ಪಾಕಿಸ್ತಾನ ಆ ಪ್ರಾಂತದಲ್ಲಿದ್ದಾರೆ ಮೆಗನರ್. ಇನ್ನೊಬ್ಬರು ಸೇರ್ ಪರ್ವತದವರು ಎಲ್ಲಿದ್ದಾರೆ ಅಂದರೆ ಆದಿಕಾಂಡ 36ನೇ ಅಧ್ಯಾಯ 6ನೇ ವಚನ ನೋಡಿ. ಹಾಂ 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 9ನೇ ವಚನ ಓದಮ್ಮ. ಸೇರ್ ಪರ್ವತ ಬೆಟ್ಟದ ಸೀಮೆಯಲ್ಲಿದ್ದ ಎದೋಮರ ಮೂಲ ಪುರುಷನಾದ ಹಾಂ ಮಡಿ. ಇವರು ಯಾರು ಸಂತತಿ ಅಂದರೆ ಸಿರಿಯಾ ದೇಶದಲ್ಲಿರೋರು. ಯಾರು ಇವರು? ಸಿರಿಯಾ ದೇಶದಲ್ಲಿರ್ತಕ್ಕಂಥದ್ದು. ಸಿರಿಯಾದಲ್ಲಿ ವಾರ್ ನಡೀತಾ ಇದೆ. ಜೆಲೆನ್ಸ್ಕಿ ಅಂತ ಹೇಳಿ ವಾರ್ ನಡೀತಾರೆ. ರಷ್ಯಾಗೆ ಮತ್ತು ಅವ್ರಿಗೆ ವಾರ್ ನಡೀತಾ ಇದೆ. ಈಗೂ ವಾರ 2-3 ವರ್ಷ ಆಯ್ತು ನಡೆಯೋಕ್ಕೆ. ಈಗ 2-3 ವರ್ಷ ಜೆಲೆನ್ಸ್ಕಿ ಅಂತೇಳಿ ಈಗ 2-3 ವರ್ಷ ಆಯ್ತು. ಇವ್ರು ಯಾರಂದರೆ ಏಸಾವನ ಸಂತ. ಇವ್ರು ಯಾರು? ಏಸಾವನ. ಸೊ ಇವರೆಲ್ಲರೂ ಆಲ್ಮೋಸ್ಟ್ ಅಬ್ರಾಮನ್ನ ಒಂದು ರಿಲೇಷನ್ಸೇ. ಇವರೆಲ್ಲ ಯಾರು? ಮೂಲ ಪಿತರಾಗಿರ್ತಕ್ಕಂಥ ಅಬ್ರಾಮನ ರಿಲೇಷನ್ಸ್. ಇವರು ಏನು ಮಾಡ್ತಾರೆ? 4 ದಿಕ್ಕುಗಳಿಂದ ಒರಿಜಿನಲ್ ಮಕ್ಕಳು, ಯೂದಾ ಕುಲದ ಸಿಂಹದ ಮಕ್ಕಳು ಮೇಲೆ ಏನು ಮಾಡ್ತಾರೆ? ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ಈಗ ಓದಿ, ಹಿನ್ನೆಲೆ ಅರ್ಥ ಆಯ್ತಲ್ಲ? ಇದು ಇಂಟ್ರಡಕ್ಷನ್. ಇದಾದ ಮೇಲೆ ಮತ್ತೆ ಬೇರೆ ಇದೆ ಹೇಳ್ತೀನಿ. ಹಾಂ, 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 1, 2, 3. ಇದಾದ ಮೇಲೆ ಮೊಯಾಬರು, ಅಮೋನಿಯರು ಮೆಗನರಲ್ಲಿ ಯೋಷಾಫಾತನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಏನು ಮಾಡ್ತಾನೆ ಈತ? ಆರಾಧನೆ ಮಾಡ್ತಾ ಇದ್ದಾನೆ, ದೇವರ ಸನ್ನಿಧಿಯಲ್ಲಿ ಇದೆ, ಪರಿಶುದ್ಧನು ಪವಿತ್ರನು, ಎಲ್ಲ ಒಂದು ಆರಾಧನಾ ಸ್ಥಳಗಳನ್ನು ಪವಿತ್ರಗೊಳಿಸಿ ಪರಿಶುದ್ಧಗೊಳಿಸಿ ಯಾಜಕರಿಗೆ ಉನ್ನತ ಸ್ಥಾನ ಕೊಟ್ಟಿರ್ತಾನೆ. ಆದಾಗೂ ಸಹಿತ 4 ದಿಕ್ಕುಗಳಿಂದ ಶತ್ರು ಬರ್ತಾ ಇದ್ದಾರೆ. ಮುಂದೆ ಬೆಳಿಗ್ಗೆ ಆ ರಾಜನಿಗೆ ಬೆಳಿಗ್ಗೆ ದೂತರು ಬಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅಯ್ಯ ಅಲ್ಲಿ 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 ಅಚಿತೋಮಾರನಲ್ಲಿ ಎಂಗೇದಿಯಲ್ಲಿ ಏನು ಮಾಡಿದ್ದಾರೆ? ನಿನ್ನ ವಿರುದ್ಧಕ್ಕೆ ಯುದ್ಧ ಮಾಡಲು ಸೈನಿಕರು ನಿಂತಿದ್ದಾರೆ. ಮುಂದೆ ಓದಮ್ಮ. ಮಹಾಸಮೂಹ ನಿನಗೆ ವಿರೋಧವಾಗಿ ಎಲ್ಲಿ? ಲವಣ ಸಮುದ್ರ ಅಂತ ಡೆಡ್ ಸಿ. ಇವತ್ತಿಗೂ ಡೆಡ್ ಸಿ ಇದೆ. ಲೋಯೆಸ್ಟ್ ಎಲಿವೇಟೆಡ್ ಇರ್ತಕ್ಕಂಥ ಭೂಪ್ರದೇಶ ಯಾವುದಾದ್ರೆ ಅಂದರೆ ಲವಣ ಸಮುದ್ರ, ಮೃತ್ಯು ಸಮುದ್ರ, ಇಂಗ್ಲೀಷಲ್ಲಿ ಡೆಡ್ ಸಿ ಅಂತ ಹೇಳ್ತಾರೆ. ಆ ಸಮುದ್ರದಲ್ಲಿ ಹೋಗಿ ನೀನು ಸ್ನಾನ ಮಾಡಿದರೆ, ಆ ಮಣ್ಣನ್ನು ಚೆನ್ನಾಗಿ ತಿಕ್ಕಿಕೊಂಡು ಬಂದರೆ, ಲವಣ ಸಮುದ್ರ ಮಣ್ಣನ್ನು ಹಚ್ಕೊಂಡು ಬಂದರೆ ನಿನ್ನಲ್ಲಿರ್ತಕ್ಕಂಥ ಸ್ಕಿನ್ ಡಿಸೀಸಸ್, ಕಜ್ಜಿ, ಯಾವುದೇ ರೋಗಗಳಿದ್ರೂ ಕೂಡ ಅವೆಲ್ಲವೂ ಮಾಯ ಆಗ್ತವೆ. ಇವತ್ತಿಗೂ ಇಸ್ರಾಯೇಲ್ ಟೂರ್ಗೆ ಹೋದರೆ ಆ ಡೆಡ್ ಸಿಗೆ ಹೋಗಿ ಬರ್ಬೋದು. ಹಲ್ಲೆಲೂಯಾ. ಅಲ್ಲಿ ಆಚೆ ಕಡೆ ಇವರೆಲ್ಲರೂ ಇದ್ದಾಗ ದೂತನು ಬಂದು ಹೇಳ್ತಾನೆ, ಅಲ್ಲಿ ಸೈನಿಕರೆಲ್ಲ ಇದ್ದಾರೆ. ಮುಂದೆ ಅರಾಮ ಪ್ರಾಂತ ಅಂದರೆ ಈಗಿರ್ತಕ್ಕಂಥ ಸಿರಿಯಾ, ಅರಾಮೈಟ್ಸ್, ಸಿರಿಯಾ ದೇಶದವರು ಬಂದು ಈಗ ಎಂಗೇಜಿ ಅನ್ಸ್ಕೊಳ್ಳುವ ಆಚೆ ಇರ್ತಕ್ಕಂಥ ಅಚಿತೋಮಾರಿನಲ್ಲಿ ಇಲ್ಲೇನಾಗ್ತದೆ?
4 ದಿಕ್ಕುಗಳಿಂದ ಶತ್ರು ಬಂದಾಗ ಏನು ಮಾಡ್ತಾನೆ? ಯೆಹೋಷಾಫಾತ ಎದುರ್ತಾನೆ. ಯೆಹೋವನನ್ನೇ ನಿರ್ಧಾರ ಮಾಡು, ಆಶ್ರಯಿಸ್ಕೊಳ್ಬೇಕಂತೇಳಿ ನಿರ್ಧಾರ ಮಾಡ್ತಾನೆ. ಹಲ್ಲೆಲೂಯಾ. ಬೆಳಿಗ್ಗೆ ನಿಮ್ಮ ಮನೆಗೇನಾದರೂ ಯಾರಾದರೂ ಒಬ್ಬರು ಅಯ್ಯ ಸಾಲ ಕೊಡ್ಬೇಕಂತ ಮನೆಗೆ ಬಂದಾಗ ಏನು ಹೇಳ್ತೀವಿ? ಕಿಟಕಿಯಿಂದ ನೋಡಿ ಸಣ್ಣ ಮಗನಿಗೆ ಹೇಳಿ ಕಳಿಸ್ತಾರೆ. ಅಂತ ಏಯ್ ಹೋಗಿ ಆತನಿಗೆ ಹೇಳು ಇಲ್ಲ ಅಂತೇಳಿ. ಏನೋ ಆತನಿಗೆ ಹೇಳು ಇಲ್ಲ ಅಂತೇಳಿ. ಆ ಮಗ ಏನು ಮಾಡ್ತಾನೆ? ನಮ್ಮ ಡ್ಯಾಡಿ ಹೇಳ್ದ ಮನೆಯಾಗ ಡ್ಯಾಡಿ ಇಲ್ಲ ಅಂತೇಳಿ. ಏನು ಹೇಳ್ದ? ನಮ್ಮ ಡ್ಯಾಡಿ ಡ್ಯಾಡಿ ಇಲ್ಲ ಅಂತೆ. ಮಕ್ಕಳು ಪಾಪ ಏನು ಮಾಡೋಕು? ಮಕ್ಕಳು ಏನು ಮಾಡೋಕೆ ಅಂದರೆ ನೀನು ಮನೆಯಾಗಿದ್ದು ಏನು ಮಾಡ್ತೀವಿ? ಮಗನಿಗೆ ಸುಳ್ಳು ಕಳಿಸಿ. ಅದನ್ನು ಹೇಳೋ ಬದಲು ಈ ಉಪವಾಸ ಪ್ರಾರ್ಥನೆ ಕುಡಿಕೆಯಲ್ಲಿ ಅಪ್ಪ ಯೆಹೋಷಾಫಾತನಿಗೆ 4 ದಿಕ್ಕುಗಳಿಂದ ಶತ್ರು ಬಂದರು. ಆತನ ಏನು ಮಾಡ್ದ? ನಿನ್ನನ್ನೇ ನಿರ್ಧರಿಸಬೇಕಂತ ನಿರ್ಧಾರ ಮಾಡಿದ. ಮುಂದೆ ಓದಿ. ನಿರ್ಧಾರ ಮಾಡ್ದ. ಯೆಹೂದ್ಯರೆಲ್ಲರೂ ಏನು ಮಾಡ್ಬೇಕಂತೇಳಿ? ಉಪವಾಸ ಮಾಡ್ಬೇಕಂತೇಳಿ ಏನು ಮಾಡ್ದ? ಪ್ರಕಟಿಸಿದ. ಗಟ್ಟಿಗೆ ಚಪ್ಪಳ ದೇವ್ರ ಮೇಲೆ ಬಡ್ಸ. ಈ ಉಪವಾಸ ಪ್ರಾರ್ಥನೆಗಳಲ್ಲಿ ನಾವೇನು ಮಾಡ್ಬೇಕಂದ್ರೆ, ನಾವು ಬಹಳ ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಉಪವಾಸ ಪ್ರಾರ್ಥನೆಗಳು ಎಲ್ಲೆಲ್ಲಿ ಸಭೆಗಳಲ್ಲಿ ನಡೀತಾವೆ ಅಲ್ಲಿ ಹೋಗಿ ನಾನು ತುಂಬ ಎಂಜಾಯ್ ಮಾಡ್ತೇನೆ. ಉಪವಾಸ ಪ್ರಾರ್ಥನೆ ಏನು ಮಾಡ್ತೀನಿ? ಎಂಜಾಯ್ ಮಾಡ್ಬೇಕು. ಇದರ ಸನ್ನಿಧಿ ನಾವು ಸೇವಿಸ್ಬೇಕು. ಏನಾಗಬೇಕು? ಇದರ ಸನ್ನಿಧಿ ಸೇವಿಸ್ಬೇಕು. ಉಪವಾಸ ಪ್ರಾರ್ಥನೆ ಅಪ್ಪ, ಅಯ್ಯೋ ಉಪವಾಸ ಪ್ರಾರ್ಥನೆ ಅಪ್ಪ, ಹಿಂಗೆ ಮಾಡಬಾರ್ದು. ಏನು ಮಾಡಬೇಕು? ಇದರ ಸನ್ನಿಧಿ ಏನು ಮಾಡಬೇಕು? ನಾವು ಸಂತೋಷವಾಗಿ ಏನು ಮಾಡಬೇಕು? ಸೇವಿಸಬೇಕು. ಇಲ್ಲಿ ಏನು ಮಾಡ್ತಾನೆ? ಶತ್ರುಗಳು ಬಂದ ತಕ್ಷಣವೇ ಯೆಹೋಷಾಫಾತ ಏನು ಮಾಡ್ದ? ದೇವರು ಎದುರಿದ. ಫಸ್ಟ್ ಏನು ಮಾಡ್ದ? ಎದುರಿದ. ನಾವು ಎದುರ್ತೀವಿ. ಯಾರ ಬಂದು ಸಡನ್ನಾಗಿ ಇವತ್ತು ನೀನು ಹಿಡ್ಕೊಂಡು ಹೋಗ್ತಂದ್ರೆ ಎದುರ್ತೀವಿ. ನೀನು ಅಲ್ಲಿ ಸಾಲ ಮಾಡಿದ್ದು ಕೊಡ್ಬೇಕಂದ್ರೆ ಎದುರ್ತೀವಿ. ಇಲ್ಲ ನಿನ್ನ ಮಗ ತಪ್ಪು ಮಾಡಿದ್ದಾನೆ ಅದ್ರ ಕಾಂಪನ್ಸೇಷನ್ ಕೊಡ್ಬೇಕಂದ್ರೆ ಎದುರ್ತೀವಿ. ಎದುರಿದಾಗೂ ಸಹಿತ ದೃಢವಾಗಿ ಕುಟುಂಬವಾಗಿ ನಾವೇನು ಮಾಡಬೇಕು? ಯೆಹೋವನನ್ನು ದೇವರನ್ನು ನಂಬಿಕೊಂಡು ಏನು ಮಾಡಬೇಕು? ಉಪವಾಸ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಇಲ್ಲಿಗೆ ಒಂದು ಸಬ್ಜೆಕ್ಟಲ್ಲಿ ಮುಂದಕ್ಕೆ ಬರ್ತೀನಿ. ಅಲ್ಲಿ ಮೇಲ್ಗಡೆ ಇದಾದ ಮೇಲೆ ಈ ಪರಿಸ್ಥಿತಿ ಯಾಕೆ ಬಂತು? ಚರ್ಚಿಗೆ ಬರ್ತಾ ಇದ್ದೀನಿ, ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಬೈಬಲ್ ಓದ್ತಾ ಇದ್ದೀನಿ, ಎಲ್ಲದು ಮಾಡ್ತಾ ಇದ್ದೀನಲ್ಲ, ಈ ಪರಿಸ್ಥಿತಿ ನನಗೆ ಯಾಕೆ ಬಂತು? ನನ್ನ ಕುಟುಂಬಕ್ಕೆ ಯಾಕೆ ಬಂತು? ಯೆಹೋಷಾಫಾತನಿಗೆ ಯಾಕೆ ಬಂತು ಅಂದಾಗ ಇದಾದ ಮೇಲೆ ಅಂದರೆ 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 1ನೇ ವಚನ. ಒಂದು ನಿಮಿಷ. 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 1, 2, 3 ವಚನ ನೋಡಿ. ಯೆಹೋಷಾಫಾತನಿಗೆ ಏನಾಯ್ತು? ಬಹಳ ಧನ ಘನ ಮಾನ ಮರ್ಯಾದೆ ಎಲ್ಲ ಉಂಟಾಗಿದ್ದು. ಏನಾಯ್ತು? ಎಲ್ಲ ಇತ್ತು. ಧನ ಮಾನ ಘನ. ಆ ಪ್ರಾಂತದಲ್ಲಿ ಯೆರೂಸಲೇಮ್ ಹೆಡ್ ಕ್ವಾರ್ಟರ್ ಇದೆ. ಇದು ಯೂದಾ ಕುಲದ ರಾಜ. ಈ ಭಾಳ ಹೆಸರಿತ್ತು, ಬಹಳ ಧನವಿತ್ತು, ಭಾಳ ಮಾನವಂತನು. ಈತನ ಹೇಳಿದ ಕೆಲಸ ಎಲ್ಲ ದೇವರು ಕೇಳ್ತಾ ಇದ್ದ. ಇಂಥ ಏನು ಮಾಡ್ದಂದ್ರೆ ಏನು ಮಾಡ್ದ? ಆಹಾಬ ನೋಡೋಣ ಏನು ಮಾಡ್ದ? ಬೀಗತನ ಮಾಡ್ದ. ಏನು ಮಾಡ್ದ? ಬೀಗತನ. ನೋಡಿ ಎಲ್ಲದರಲ್ಲಿ ಕ್ವಾಲಿಟೀಸ್ ಇದೆ.
ಏನಾಗಿದೆ? ಒಂದು ಮಾತು ಕೇಳೋದಿಲ್ಲ. ನನ್ನ 11:13 ಅಯ್ಯ ನೀ ಬಂದಿಲ್ಲ ಅಂದ್ರೆ, ಅಯ್ಯ ನೀವು ಬರಲೇಬೇಕು, ಬಂದಿಲ್ಲ ಅಂದ್ರೆ, ನೀವು ಮದುವೆ ಮಾಡಲಿಲ್ಲ ಅಂದ್ರೆ ಪಕ್ಕದಲ್ಲಿ ಒಬ್ರು ಇದ್ದಾರೆ ಪಾಸ್ಟರ್, ಪಕ್ಕದಲ್ಲಿ ಒಬ್ಬ ಪಾಸ್ಟ್ ಇದ್ದಾರೆ. ನಾವೇನ್ ಬಿಡೋಕು? ಪರದೇಶುಲಾರ ಆಡಿ ಹೇಳ್ಬೇಕು. ಈ ದೇವ್ರನ್ನ ಉಪವಾಸ ಮಾಡ್ತೀನಿ ಬಿಟ್ಟು ನಾವು ಬರ್ಬೇಕು. ಬಂದು ಆತ ಹೇಳ್ತಾ ಇರ್ತಾನೆ, ಒಂದು 5 ನಿಮಿಷ ಪ್ರಸಂಗ, ಅಯ್ಯ 11 అయిందయ్యా, 11 అయిందయ్యా, 10 నిమిషాలు అయింది, 13 నిమిషాలు వచ్చేసా కట్టు ಏನೋ ಕಟ್ಟು ಏನೋ ತಾಳಿ ಕಟ್ಟು. ಇದು ನಮ್ಮ ಪರಿಸ್ಥಿತಿ, ಇದು ನಮ್ಮ ಪಾಸ್ಟರ್ ಪರಿಸ್ಥಿತಿ, ಇದು ನಮ್ಮ ಪಾಸ್ಟರ್ ಪರಿಸ್ಥಿತಿ. ಪ್ರಿಯ ವಿಶ್ವಾಸಿಗಳೇ, ಯೋಷಪಾತ ಅದನ್ನೇ ಮಾಡ್ದ, ಬೀಗ್ತನ ಮಾಡಿದ್ಮೇಲೆ ಒಂದು ದಿವಸ ಏನು ಮಾಡ್ದ? ಯಾಕೆ ಮಗ ಸೊಸೆ ಭಾಳ ದಿವಸ ಆಯ್ತು ಊರಿಗೆ ಹೋಗಿ ನೋಡಿ ಬರೋಣ ಹೆಂಗಿದ್ದಾರೆ ಅಂತೇಳಿ ಹೋದ. ಎಲ್ಲಿಗೆ ಹೋದ? ಅಹಾಬನ ಹತ್ರ ಹೋದ. ಮುಂದೆ ಓದಿ, ಭಾಳ ಚೆನ್ನಾಗಿದೆ. ಕೆಲವು ವರ್ಷಗಳಾದ ನಂತರ ಅವನ ಬಳಿಗೆ, ಅಹಾಬನ ಬಳಿಗೆ ಯೋಷಪಾತ ನೋಡಕ್ ಹೋಗ್ತಾನೆ. ಸಮಾರ್ಯಕ್ಕೆ ಹೋದಾಗ ಅಹಾಬನು ಅವನಿಗೋಸ್ಕರ, ಅವನಿಗೆ ಮತ್ತು ಅವನ ಜನಕ್ಕೆ ಏನು ಮಾಡ್ತೀವಿ? ಒಳ್ಳೆ ಊಟ ಕೊಡ್ತೀರ. ಏನು ಮಾಡ್ದ? ಒಳ್ಳೆ ಊಟ ಕೊಟ್ಟು ತಿಂದು ಎಲ್ಲ ಆದ್ಮೇಲೆ ಸಾಯಂಕಾಲ ಗಿಡದ ಕೆಳಗೆ ಕುಂತರು. ಏನು ಮಾಡಿದ್ರು? ಸಾಯಂಕಾಲ ಗಿಡದ ಕೆಳಗೆ ಕುಂತು ಒಳ್ಳೆ ಊಟ ಆಯ್ತು, ಪಾನ್ ಬೇಡ ಆಯ್ತು, ಐಸ್ ಕ್ರೀಮ್ ಆಯ್ತು, ಎಲ್ಲ ಆಯ್ತು. ಏನು ವೇಸ್ಟ್ ಮಾಡಿ ನೆಕ್ಸ್ಟ್ ಏನಂತೇಳಿ ఎంత ఇచ్చినారా? కట్టడం ఎంత ఇచ్చినారు? ఏం లేదయా, ఒక్క కారు, ఒక ఇల్లు, 10 తొలలు బంగార, అది ఇది ఇచ్చినారు. ఈడొకడు వెదవనాయలు. ఇంత వీడికి అవసరమా? ఇంత వీడికి అవసరమా? నేనే వాడు అక్కడ డావణగిరిలో ఎక్కడెక్కడ తిరిగి పడుతూ ఉండేవాడు. ಸ್ಟಾರ್ಟ್ ದಾವಣಗೆರೆ ಎಕ್ಕಡೆ ತಿರುಗಿ ಇಂಥ ಅವಸರಮ ಅಂತೇಳಿ ಊಟ ಮಾಡಿಂದು ಅಕ್ಕಿ ಕಾಳು ಹಾಕಿ ಗಿಡದ ಕೆಳಗಂತು ಸಂಭಾಷಣೆ ಮಾಡಿ. ಯಾರ ಮನೆಗೆ ಯಾರ ಮನೇಲಿ ಊಟ ಹೊಡಿತಾರೋ ಅಲ್ಲೇ ಸಂಭಾಷಣೆ. ಹಲ್ಲೆಲೂಯಾ. ಎಲ್ಲಿ ಊಟ ಮಾಡ್ತಾರೋ ಅಲ್ಲೇ, ಅಯ್ಯ ನಮ್ಮ ಚರ್ಚಿನವ್ರು ಬಂದರು, ನಮ್ಮ ಮನೆ ಪಕ್ಕನವ್ರು ಬಂದರು, ಎಲ್ಲರೂ ಊರು ಬಂದರು, ಆಹಾ ಅಂತ ನಾವು ಹಿಗ್ಗಿಕೊಂಡ್ರೆ ಏನೋ ಕೆಳಗಡೆ ಗುಂಡಿ ತೆಗೆದಿರ್ತಾರ. ಏನು ಮಾಡಿದಾರ? ಗುಂಡಿ ತೆಗೆದಿರ್ತಾರ. ಪರಿಶುದ್ಧರಾಗಿ ಪವಿತ್ರರಾಗಿ ಪ್ರಾರ್ಥನೆ ಹೇಳ್ತೀನಿ. ಮದುವೆ ಮಾತಾಡುವ ಮೊದಲು, ಮದುವೆ ನೋಡುವ ಮೊದಲು ಫಾಸ್ಟ್ ಬಂದು, ಅಯ್ಯ ನಾಳೆ ದಿವಸ ಇಂತಿಂಥ ಸಂಬಂಧ ಬರದೆ ಇಂಥರ ಬಗ್ಗೆ ಪ್ರಾರ್ಥನೆ ಮಾಡಿ, ದೇವರ ಚಿತ್ತ ಇರುವುದಾದರೆ ಇದು ಆಗಲಿ ಅಂತೇಳಿ ಪ್ರೇಯರ್ ಪರ್ಮಿಷನ್, ಏನೋ ಮೊದಲ ಪರ್ಮಿಷನ್ ತಗೋಬೇಕು. ಟ್ರೈನಲ್ಲಿ ಹತ್ಬೇಕಾದ್ರೆ ಅರ್ಧ ಸೀಟಿಗೆ ಹೋಗಿ ಕುಂತ್ಕೊಂಡ್ರೆ ಎಷ್ಟೊತ್ತು ಕುಂದಿರ್ತೀವಿ? ಅರ್ಧ ಗಂಟೆ ಕುಂದಿರ್ತೀವಿ, 15 ನಿಮಿಷ ಇರ್ತದೆ. ಏಯ್ ಹೇಳೋ ಮೇಲೆ ಅಂತ ಹೇಳ್ತಾರೆ. ಹೇಳ್ತಾರ ಎದ್ದೇಳೋ ಮೇಲೆ ಅಂತ ಹೇಳ್ತಾರೆ. ಯಾವಾಗ ನೀನು ಬಿರಿಯಾನಿ ಊಟ ಮಾಡಿ ಎಲ್ಲ ಮಾಡಿ ಬಾತ್ರೂಮ್ಗೆ ಹೋಗಿ ಎಕ್ಕಿಕೋಬೇಕು. ಯಾಕೆ? ಸೀಟ್ ಏನಿಲ್ಲ, ಸೀಟ್ ಇಲ್ಲ. ಏನಿರ್ತದಲ್ಲಿ? ಕಬ್ಬು ವಾಸನೆ, ಗಂಧಕ, ಅಗ್ನಿ, ನರಳುತ್ತಾ 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 ನರಕಲೋಕದಲ್ಲಿ ಸಾಯ್ತಾ ಇರ್ತೀಯ. ಹಲ್ಲೆಲೂಯಾ. ಇಲ್ಲಿ ಊಟ ಮಾಡಿದ್ರು, ಸಾಯಂಕಾಲ ಕುಂತ್ಕೊಂಡ್ರು, ಏನಾದ್ರು ಮಾತಾಡ್ತಾರೆ. ಓದು. ಏನ್ ಮಾಡ್ತಾರೆ? ಆಬ ಹೇಳ್ತಾನೆ, ನನ್ನ ಸಂಗಡ ರಾಮೋಗಿಲ್ಲಾದಿಗೆ ಸಿರಿಯಾ ದೇಶಕ್ಕೆ ಯುದ್ಧಕ್ಕೆ ಹೋಗೋಣ ಬಾರಪ್ಪ. ಒಂದ್ ನಿಮಿಷ, ಯುದ್ಧಕ್ಕೆ ಹೋಗೋಣ ಬಾರಪ್ಪ ಅಂತ ಏನ್ ಮಾಡ್ದ? ಆಬ ಊಟ ಮಾಡಿಸಿ ಎಲ್ಲ ಮಸ್ಕೋದು ಪ್ರೇರೇಪಿಸಿದ. ಏನ್ ಹೇಳ್ದ ಯೋಷಪಾತ? ಅಯ್ಯ ನಿನ್ನ ಜನರು ನನ್ನ ಜನರು. ಯಾರು? ನಿನ್ನ ಜನರು ನನ್ನ ಜನರು, ನನ್ನ ಜನರು ನಿನ್ನ ಜನರು. ಅಂದ್ರೆ ಅರ್ಥ ಏನ್ ಗೊತ್ತಾ? ನಿನ್ನ ದೇವರು ನನ್ನ ದೇವರು, ನನ್ನ ದೇವರೇ ನಿನ್ನ ದೇವರು. ಇಬ್ಬರು ಬೀಗ್ರಲ್ಲ, ಇಬ್ಬರೇನು ಬೀಗ್ರಲ್ಲ. ಸ್ವಲ್ಪ ಆರ್ತು ಎತ್ತಿದೆ, ಮತ್ತೇನು ಮಾಡು ಕೈ ಹೊಡೆದೆ, ಮತ್ತೇನು ಮಾಡು ಒಂದ್ ಕಡೆ ಇಟ್ಟೆ. ಯಾಕೆ? ಮದುವೆ ಆಗಿದ್ದಕ್ಕೆ. ಎದಕ್ಕೆ? ಮದುವೆ ಆಗಿದ್ದಕ್ಕೆ. ಸಹೋದರ ಎಚ್ಚರಿಕೆ. ದೇವರ ಸನ್ನಿಧಿಯಲ್ಲಿ ದೇವರ ಕೃಪೆಯಿಂದ ದೇವರ ಕುಟುಂಬದ ಮಕ್ಕಳನ್ನೇ ಎಷ್ಟು ತಡವಾದರೂ ಸಹಿತ
ಆ ದೇವರ ಮಕ್ಕಳನ್ನು, ದೇವರ ಪ್ರಾರ್ಥನೆ ಕುಟುಂಬಗಳನ್ನು ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ತೀವೋ ಅಷ್ಟು ಸಮೃದ್ಧಿಯಾಗಿ ಒಳ್ಳೆ ಕುಟುಂಬಗಳನ್ನು ನಿಮಗೆ ಕೊಡ್ತಾನೆ. ನಮ್ಮಿದವರೆಲ್ಲ ಗಟ್ಟಿಗೆ ಚಪ್ಪಾಳೆ ಹೊಡೆದೇ ಬಿಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸಿಕ್ಕಿದೆ ಬಾರಂತೇಳಿ ಬಿಟ್ಟು ಹಣ ಬಿಟ್ಟು ಸಿಕ್ಕಿದೆ ಏನಂತಾರ ವರದಕ್ಷಿಣೆ ಏನಂತಾರ? ಎಲ್ಲ ಚೆನ್ನಾಗಿ ಗೊತ್ತು ನೋಡ್ರಿ, ಚೆನ್ನಾಗಿ ಗೊತ್ತು ಎಲ್ಲರಿಗೆ. ನನ್ನ ಮಗನಿಗೆ ಮದುವೆ ಮಾಡಿದೆ, ಬಿಷಪ್ ಮಗಳನ್ನ. ₹1 ಪಾಸ್ಟರ್ ಮಗಳನ್ನ ಮದುವೆ ಆಗಿರೋದು. ₹1 ಬಟ್ಟೆ ಆಗಲಿ, ಟ್ರಾವೆಲಿಂಗ್ ಆಗಲಿ, ಎಲ್ಲಿ ಒಂದು ಪೈಸನೂ ಮುಟ್ಟಕ್ಕಾಗಲಿಲ್ಲ. ನಮಗೆ, ನಿಮ್ಮ ಖರ್ಚು ನಿಮಗೆ. ನಾವೇ ಉಲ್ಟಾ ಅವರಿಗೆ ಹುಡುಗಿ ಕೊಟ್ಟು ಮದುವೆ ಆದ್ವಿ. ಹಲ್ಲೆಲೂಯ. ಅದು ದೇವರ ಮಕ್ಕಳ ಕಾರ್ಯ. ಇಲ್ಲಿ ಅಹಾಬು ಏನ್ ಮಾಡ್ದ? ದೇವರ ಸನ್ನಿಧಿಯಲ್ಲಿ ಕೇಳಿದೆ, ಬೀಗ್ತಾನೆ ಮಾಡ್ದ. ಆ ಯಜ್ಞಕ್ಕೆ ಅರ್ಪಿಸ ಊಟವನ್ನು ಮಾಡಿದ. ದುರಾತ್ಮ ಕಾರ್ಯ ಮಾಡಿತು. ಏನ್ ಮಾಡ್ತಾರ? ನಿನ್ನ ಜನಗಳು ನನ್ನ ಜನಗಳು, ನನ್ನ ಜನಗಳು ನಿನ್ನ ಜನಗಳು, ಯುದ್ಧಕ್ಕೆ ಹೋಗೋಣ ನಡಿ ಅಂದು ಎಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿ ಎಲ್ಲ. ಅವಾಗ ಕೇಳ್ತಾನೆ, ಅಯ್ಯ ಅಹಾಬನೇ, ಈ ಊರಲ್ಲಿ ಯಾರಾದ್ರೂ ಯಾಜಕರು ಪಾಸ್ಟ್ಗಳಿದ್ರೆ ಅವರು ಪ್ರೇ ಮಾಡ್ಕೊಳ್ಳೋಣ ಅಂತ ಕೇಳಿದಾಗ, ಯಾರಾದ್ರೂ ಪಾಸ್ಟ್ಗಳು ಯಾರಿದ್ರೆ ಅವ್ರ ಬಗ್ಗೆ ಕೇಳೋಣ. ಅಯ್ಯ ನಮ್ಮ ಕಡೆ 400 ಜನ ಪೂಜಾರಿಗಳಿದ್ದಾರೆ. ಏನಿದ್ದಾರೆ ಪೂಜಾರಿಗಳು? 4 ಜನ ಪೂಜಾರಿಗಳಿದ್ದಾರೆ. ಮಂತ್ರ ಕಟ್ಟೋರು ಇದ್ದಾರೆ, ಮಾಟ ಮಂತ್ರ ಮಾಡೋರು ಇದ್ದಾರೆ. 400 ಜನ ನನ್ನ ಸಾಮ್ರಾಜ್ಯದಾಗಿದ್ದಾರೆ. ಅವ್ರು ಹೋಗ್ಬಿಟ್ಟು ನಿಮ್ಮೆಣ್ಣಿಟ್ಬಿಟ್ರೆ, ನಿನ್ನ ಮಗ ವಾಪಸ್ಸೇ ಹೋಗೋದಿಲ್ಲ. ಅವನು ಹೋಗಿ ನಿಮ್ಮೆಣ್ಣಿಟ್ರೆ ನಿನ್ನ ಮಗ ವಾಪಸ್ಸೇ ಹೋಗೋದಿಲ್ಲ, ಇಲ್ಲೇ ನನ್ನ ಮನೆಗಿರ್ತಾನೆ. ಅಂತ ಪವರ್ಫುಲ್ ಇದ್ದಾರೆ. ಏನಾಗಿದ್ದಾರೆ? ಅಂತ ಪವರ್ಫುಲ್ ಇದ್ದಾರೆ. ಅಯ್ಯ ಇವರಲ್ಲ, ನಮ್ಮ ಯೆಹೋವನಲ್ಲಿ ಭಯಭಕ್ತಿ ಇರತಕ್ಕಂಥ, ಪ್ರಾರ್ಥನೆ ಮಾಡ್ತಕ್ಕಂಥ, ಉಪವಾಸ ಪ್ರಾರ್ಥನೆ ಮಾಡ್ತಕ್ಕಂಥ, ಯಾವಾಗಲೂ ಕ್ರಿಯಾಶೀಲ ಆಗಿರ್ತಕ್ಕಂಥ ಚರ್ಚ್ ಇದೆ. ಅಂದರೆ ನೋಡ್ರಪ್ಪ ಅಂದ್ರೆ ಚಿಕ್ಕ ಕುರುಹುರಳ್ಳಿ ಇದೆ. ಅದು ಗಟ್ಟಿಗೆ ಚಪ್ಪಾಳೆ. ಯಾರಿದ್ದಾರೆ? ಅಬ್ರಾಮಯ್ಯರಿದೆ ಅಂತ ಹೇಳ್ಬೇಕು. ಅವಾಗ ಕೇಳ್ತೀವಿ. ಕೇಳಿದಾಗ ಇಲ್ಲಯ್ಯ, ಆ ಅಯ್ಯನವ್ರು ಯಾವಾಗಲೂ ನೇರ ಮಾತಾಡ್ತಾರೆ. ಯಾರಂತ? ಇಮ್ಲಾನ್ ಮಗ ಮಿಕಾಯಾವು ಅಂತಿದ್ದಾನೆ. ಯಾರ ಮಗ? ಇಮ್ಲಾನ್ನ ಮಗ ಮಿಕಾಯಾವು ಅಂತಿದ್ದಾನೆ. ಯಾವಾಗ್ಲೂ ನನಗೆ ಎದುರೆ ಅಶುಭವನ್ನೇ ನೋಡ್ತಾರೆ. ಯಾವಾಗ್ಲೂ ನನಗೆ ಎದುರೆ. ಇರಲಿ, ಪರವಾಗಿಲ್ಲ, ಆತನನ್ನೇ ಕೇಳೋಣ, ಆತನನ್ನೇ ಕರೆಸ್ರಿ, ಆತನನ್ನೇ ಕರೆಯೋಣ, ಆತನನ್ನೇ ಕರೆಸ್ತಾರೆ. 400 ಜನ ನಾವು ನೀನು ಗೆಲ್ತಿ ಅಂತ ಹೇಳಿದ್ದೀವಿ. 400 ಜನ ನೀವು ಗೆಲ್ತೀವಿ ಅಂತ ಹೇಳಿದ್ವಿ. ಹೌದು, ಎಲ್ಲ ಹೇಳಿದ್ದಾರೆ. ಆದರೂ ಪಾಸ್ಟರ್ಗೆ ವಿರೋಧವಾಗಿ ಉಪವಾಸ ಪ್ರಾರ್ಥನೆ ಕೂಡಿಕೆಯಿಂದ ಬಿಟ್ಟು ಮದುವೆಯಾದ. 2 ದಿವಸ ಆದ್ಮೇಲೆ ಪಾಸ್ಟರ್ ಕೇಳ್ದ, ರೋಡಲ್ಲಿ ಹೋಗ್ಬೇಕಾದ್ರೆ, ఎలాగున్నారయ్యా మీ కోడలు కొడుకు? అయ్యా లక్ష్మి వచ్చేసింది మా ఇంటికి. ఏమొచ్చేసింది? లక్ష్మి వచ్చేసింది. ಅದಾದ್ಮೇಲೆ 2 ತಿಂಗಳ ಮೇಲೆ ದಾರಿಯಲ್ಲಿ ಮಾರ್ಕೆಟಲ್ಲಿ ಸಿಗಬೇಕಾದ್ರೆ ನೋಡ್ತಾರೆ, ಅಯ್ಯ ಎಟ್లున్నారు కోడలంటే, అయ్యా ఏం చెప్పలయ్యా, ఆ రాక్షసి ఎప్పుడు వచ్చిందో, ఆ రాక్షసి మా ఇంటికి ఎప్పుడు వచ్చిందో, నా కొడుకు పోయా, నా భార్య జగ కొట్లాట, నా కొడుకు సమాధానం లేదు. ಸಮಾಧಾನ ಇರ್ತದ? ನಿಮಗೆ ಏನಿರ್ತದ? ಸಮಾಧಾನ ಇರೋದ? ಯಾಕೆ? ಯಾಜಕರಿಗೆ ವಿರುದ್ಧ, ಪ್ರಾರ್ಥನೆಗೆ ವಿರುದ್ಧ ನಿನ್ನ ನಿರ್ಧಾರ. ಏನಾಯ್ತು? ಲಾಸ್ಟಿಗೆ ಏನಾಯ್ತು? ಮಗ ಸುಸೈಡ್ ಮಾಡ್ಕೊಂಡು ಸತ. ಆ ಸೊಸೆ ಇವ್ರನ್ನ ರಿಟ್ ಪಿಟಿಷನ್ ಹಾಕಿ ಎಲ್ಲ ಆಸ್ತಿ ತೆಗೆದುಕೊಂಡು ಏನು ಮಾಡಿದ್ಲು? 450 ಕೋಟಿ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರ್ತಕ್ಕಂಥ ತಗೊಂಡೋಗಿ ಬೆಟ್ಟದ ಮೇಲೆ ಹೋಗಿ ತಳ್ಳಿದ್ದು. ಏನು ಮಾಡಿದ್ರು? ಬೆಟ್ಟದ ಮೇಲೆ ಹೋಗಿ ತಳ್ಳಿದ್ದು. ಆ ಹುಡುಗ ಸತ್ತ. ಒಬ್ಬರ ಮಗ ಆಸ್ತಿ ಎಲ್ಲ ಹೊಡ್ಕೊಂಡು ಸೀಜಿನ್ ಜಾಯಿನ್ ಅವನು ಮರಣ ಹೊಂದಿದ. ಪ್ರಿಯ ಸಹೋದರ ಸಹೋದರಿಯರು, ಎಚ್ಚರಿಕೆಯಾಗಿರಿ. ಅಂತ್ಯ ದಿನಗಳು ಬಹಳ ಗಂಭೀರವಾಗಿದ್ದಾವೆ, ಬಹಳ ಭಯಂಕರವಾಗಿದ್ದಾವೆ. ಯಾರನ್ನ ಬಿಡಲಿ ಅಂತೇಳಿ ಸೈತಾನನು ಮಾಟ ಮಂತ್ರ ಮಾಯ ಮಂತ್ರ ಮಾಡೋದಕ್ಕೆ ಬೀಳಬೇಡಿ. ಎಚ್ಚರಿಕೆಯಾಗಿರಿ. ಇಲ್ಲಿ ಯೋಷಪಾತ, ಅಯ್ಯ ಮಿಕಾವನ್ ಕರ್ಕೊಂಬ. ಅಲ್ಲಿ 20-21 ವಚನ ಹೋದ. ಅದೇ 18ನೇ ಅಧ್ಯಾಯ 20-21.
ಹಾಂ 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 ಏನು ಮಾಡ್ತಾನೆ? ಯಾಜಕರು ನಿಮ್ಮ ಮನೆಗೆ ಬರಬೇಕಾದ್ರೆ ಪ್ರಾರ್ಥನೆ ಮಾಡಿ ಬರ್ತಾನೆ. ಪ್ರಾರ್ಥನೆ ಮಾಡಿ ಈ ನಡಿಲ ಬೇಡ ಅಂತ ಹೇಳಿದಾಗ ನೀವು ಯಾಜಕರ ಮಾತು, ಪಾಸ್ಟರ್ ಮಾತು ಕೇಳು. ಆತನು ಬೇಡ ಅಂದರೆ ಬೇಡ, ಮದುವೆ ಮಾಡ್ಕೊಂಡ್ರೆ ಮಾಡ್ಕೋ. ಆದರೆ ಇಲ್ಲಿ ಮಿಕಾಯಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ಏನು ಹೇಳ್ತಾನೆ? ನಾನು ಅಸತ್ಯ ಆಡುವ ಆತ್ಮವನ್ನು ಕಳಿಸುತ್ತೇನೆ. ಯಾವ ಆತ್ಮ? ನಾನು ಹೇಳ್ತಲ್ಲ, ಓದಿ ಗಟ್ಟಿಗೆ 21 ವಚನ. ಹಾಂ, ಅಸತ್ಯವ ಸುಳ್ಳಾಡುವ ಆತ್ಮ ಎಲ್ಲರಲ್ಲಿ ಸಿಕ್ಕೊಂಡು ಜೈಹೋ ನೀನು ಗೆಲ್ತೀಯ ಅಂತೇಳಿ ಪ್ರೇರೇಪಿಸಿ ಯುದ್ಧಕ್ಕೆ ಕಳಿಸ್ತಾರೆ. ಏನು ಮಾಡ್ತಾರೆ? ಪ್ರೇರೇಪಿಸಿ ಯುದ್ಧಕ್ಕೆ ಕಳಿಸ್ತಾರೆ. ಯಾವ ಆತ್ಮ ಬಂತಿಲ್ಲ? ಅಸತ್ಯ ಆಡುವ. ಈಗ ನಾವು ಯಾವ ಆತ್ಮ ನಮ್ಮಲ್ಲಿದೆ? ಈಗ ಯಾವ ಆತ್ಮ ಇದೆ? ಪರಿಶುದ್ಧಾತ್ಮ ದೇವರು ಇದಾನೆ ಇಲ್ಲ? ಒಂದ್ಸಲ ಪಲ್ಸ್ ಚೆಕ್ ಮಾಡ್ಕೊಳ್ಳಿ. ಇದಾರ ನಮಗೆ ಸ್ತೋತ್ರ. ಎಲ್ಲಿದ್ದಾನೆ? ಯಾವಾಗ ಬಂತು? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16-17. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16-17. ಗಟ್ಟಿಗೆ ಚಪ್ಪಾಳೆ ದೇವರು ಬಿಡಿಸೋಣ. ಹಾಲೆಲೂಯ, ಹಾಲೆಲೂಯ. ನಮ್ಮಲ್ಲಿ ಯಾರಿದ್ದಾರೆ? ಸತ್ಯದ ಆತ್ಮ ಇದ್ದಾನೆ. ಇಲ್ಲಿ ಯಾರು ಬಂತು? ಅಸತ್ಯ ಆತ್ಮ ಬಂದು ಸುಳ್ಳು ಹೇಳಿ ಪ್ರೇರೇಪಿಸಿದ್ರು. ಅಲ್ಲಿ ಏನಾಯ್ತು? ಯೋಷಪಾತ ಯುದ್ಧಕ್ಕೆ ಹೋಗಲು ರೆಡಿ ಆದ್ರು. 20, 28, 29 ಓದಮ್ಮ. ಅದೇ 18ನೇ ಅಧ್ಯಾಯ 2ನೇ ಕಾಲ ವೃತ್ತ ಅಂತ. ಅಲ್ಲ 29ನೇ ವಚನ. ಇಲ್ಲಿ ನೋಡಿ ಆಗ್ತದೆ. ಯುದ್ಧಕ್ಕೆ ಹೋಗ್ತಾರೆ, ರಣರಂಗಕ್ಕೆ ಹೋಗ್ತಾರೆ. ಎಲ್ಲ ಹೋದ್ಮೇಲೆ ಹೇಳ್ತಾನೆ, ಅಯ್ಯ ಯೋಷಪತ್ತು, ನಾನು ವೇಷ ಹಾಕೊಂಡು ಬರ್ತೇನೆ. ರಾಜರ ಇದರಲ್ಲಿ ಬರೋದಿಲ್ಲ. ಏನ್ ಮಾಡೋದಿಲ್ಲ? ರಾಜ ವಸ್ತ್ರದಲ್ಲಿ ಬರೋದಿಲ್ಲ. ನಾವು ರಾಜ ವಸ್ತ್ರದಲ್ಲಿ ಬರ್ತೀವಿ, ಬೈಬಲ್ ಹಿಡ್ಕೊಂಡು ಬರ್ತೀವಿ. ಏನ್ ಮಾಡ್ಕೊಂತೀವಿ? ಬೈಬಲ್ ಹಿಡ್ಕೊಂಡ್ ಬಂದ್ರೆ ನಾವು ರಾಜ ವಸ್ತ್ರ ಧರಿಸಿದ ಹಾಗೆ. ಅನೇಕರು ಏನ್ ಮಾಡ್ತಾರೆ? ಬೈಬಲ್ ಹಿಡ್ಕೊಂಡ್ ಬರೋದಿಲ್ಲ. ಏನ್ ಹಾಕೊಂಡ್ ಬರ್ತಾರ? ವೇಷ ಹಾಕೊಂಡ್ ಬರ್ತಾರ. ಯಾವ ವೇಷ ಹಾಕೊಂಡ್ ಬರ್ತಾರ? ಹುಲಿ ವೇಷ, ಸಿಂಹ ವೇಷ, ಚಿರತ ವೇಷ ಹಾಕೊಂಡ್ ಬರ್ತಾರ. ಅಲ್ಲೂಯ್ಯ. ಇಲ್ಲಿ ನಾನು ವೇಷ ಹಾಕೊಂಡ್ ಬರ್ತೀನಿ, ನೀನು ಮಾತ್ರ ರಾಜನಾಗಿ ಬಾ. ಏನ್ ಬಾ? ನೀ ಮಾತ್ರ ರಾಜನಾಗ. ಅವಾಗ ಏನಾಗುತ್ತೆ ಗೊತ್ತಾ? ಆಯ್ತು, ನಾನು ರಾಜ ಅಲ್ಲ, ನಾನು ಸಿಂಹಾಸನ ಮೇಲೆ ಕುಂತೀನಿ ಅಂತೇಳಿ ಯೋಷಪಾತ ಆ ರಥಗಳನ್ನ, ಆ ಬಿಲ್ಡಪ್ನ, ಆ ಸೈನಿಕರೆಲ್ಲ ನೋಡಿ ನಾನು ರಾಜ ಅಂತ ಕುಂತ್ಕೊಂಡ. ಏನ್ ಮಾಡ್ದ? ಅರಮ್ಯ ಸೈನಿಕರು ಹಿಡ್ಕೊಂಡು ಬಂದು ಏನ್ ಮಾಡಿದ್ರು? ಏಯ್, ಇವನೇ ಇಸ್ರಾಯೇಲ್ ರಾಜ, ಹೊಡೀರಿ ಇವನಿಗಂದ. ನನಗೆ ಈ ಚರ್ಚಿಗೆ ಸಂಬಂಧ ಇಲ್ಲ, ಏನೋ ಮಧ್ಯಾಹ್ನ ಅಯ್ಯರು ಊಟ ಕೊಡ್ತೀರ ಅಂತ ಹೇಳ್ಯಾರ, ಬಂದಿರಪ್ಪ, ನನಗೆ ಗೊತ್ತಿಲ್ಲ. ಓಡು ಲೈರ ತೊರಗ ಸ್ಟಾರ್ಟ್ ಮಾಡ್ಯಾರ. ಅದೇ ಕೆಲಸ ಅಲ್ಲಿ ಬಂದು ಏನ್ ಮಾಡ್ದೆ? ವಿಷಯ ಬಂದ, ನಾನಲ್ಲ ಅಲ್ಲಿದ್ದಾನ ರಾಜ ಅವನೇ ಹೊಡೀರೋ ಅವನಿಗೆ. ಆಯ್ತು, ಬಾಣ ಬೀಸಿದ್ರು. ಸತ್ತ. ಅವನು ಓಡುತ್ತಾ ಎಲ್ಲಿಗೆ ಬಂದ? 19ನೇ ಅಧ್ಯಾಯ 1ನೇ ವಚನ ನೋಡಿ. 2ನೇ ಪೂರ್ವಕಾಲ ವೃತ್ತ ಅಂತ 19ನೇ ಅಧ್ಯಾಯ 1ನೇ ವಚನ. ಓಡುತ್ತಾ ಎಲ್ಲಿಗೆ ಬಂದ? ಮನೆಗೆ ಬಂದ. ಇಲ್ಲೇನ್ ಮಾಡ್ತಾ? ಮತ್ತೊಬ್ಬ ಪ್ರವಾದಿ ಬರ್ತಾ ಇದ್ದಾನೆ. ಯಾವ ಬಂದು ಇದೇ ಇಲ್ಲ. ಅಲ್ಲಿ ನಿಮ್ಮ ಪಾಸ್ಟ್ನ ಪೊಲೀಸ್ ಎಲ್ಲ ಹಿಡ್ಕೊಂಡು ಹೋಗ್ತಾರೆ. ನೀನ್ ಯಾಕೆ ಇಲ್ಲಿ ಓಡಿ ಬಂದಿ? ಹೇಳ್ತಾರೆ, ನೀನು ಕೆಟ್ಟವನಿಗೆ ಸಹಾಯ ಮಾಡೋದಾ? ಅದಕ್ಕೆ ಏನಾಗಿದೆ? ದೇವರ ಕೋಪ ನಿನ್ನ ಮೇಲೆ ಇದೆ. ಯಾವ್ದಿದೆ? ದೇವರ ಕೋಪ ನಿನ್ನ ಮೇಲೆ. ಪ್ರಿಯ ಸೋದರರೇ, ದೇವರ ಕೋಪ ನಿನ್ನ ಮೇಲಿದ್ದಾಗ, ದೇವರ ಉಗ್ರತೆ ನಿನ್ನ ಮೇಲಿದ್ದಾಗ, ಈ ಉಪವಾಸ ಪ್ರಾರ್ಥನೆಯಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಸಲೈನ್ ಹಾಕೋಬೇಕು. ಏನ್ ಹಾಕೋಬೇಕು? ಗ್ಲುಕೋಸ್. ಏನ್ ಮಾಡಬೇಕು? ನೀರಲ್ಲಿ ಗ್ಲುಕೋಸ್ ಕಳ್ಕೊಂಡು ಕುಡಿಬೇಕು. ಡಿಹೈಡ್ರೇಷನ್ ಆಗಿದ್ರೆ ಏನ್ ಬರ್ತದೆ? ಶಕ್ತಿ ಬರ್ತದೆ. ಹಾಗೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ನನಗೆ ಗೊತ್ತಿಲ್ದಂಗೆ ನೀನೇನಾದ್ರೂ ತಪ್ಪು ಮಾಡಿದ್ರೆ ಏನ್ ಮಾಡ್ಬೇಕು? ವಾಕ್ಯ ಎಂಬ ಗ್ಲುಕೋಸ್ ಅನ್ನ ನಾವೇನ್ ಮಾಡಬೇಕು? ಸೇವಿಸಿ ಏನ್ ಮಾಡಬೇಕು?
ಶಕ್ತಿಶಾಲಿ ಆಗಬೇಕು. ಈ ಖಂಡನೆ ಮಾತುಗಳನ್ನು ನನ್ನ ಜೀವಿತದಲ್ಲಿ ಇದ್ದರೆ ತಿದ್ದಿಕೊಳ್ಬೇಕು. ಏನು ಮಾಡಬೇಕು? ತಿದ್ದಿಕೊಳ್ಬೇಕು. ಅದಕ್ಕೆ ತಿದ್ದಿಕೊಳ್ಬೇಕು. ಏನು ಮಾಡಬೇಕು? ತಿದ್ದಿಕೊಳ್ಬೇಕು. ಎರಡನೇ ಪೂರ್ವಕಾಲ ಅಂತ ಈಗ ಬನ್ನಿ. ಎರಡನೇ ಪೂರ್ವಕಾಲ ಅಂತ 20ನೇ ಅಧ್ಯಾಯ. ಇದಾದ ಅಂದರೆ ಇಷ್ಟು ಘಟನೆ ನಡೀತಾವೆ. 18ನೇ ಅಧ್ಯಾಯನೇ ಬಿಗಿತನ ಮಾಡಿದ, ಯುದ್ಧಕ್ಕೆ ಹೋದ, ಆತ ವೇಷ ಹಾಕಿಕೊಂಡು ಬಂದ, ಈತ ವೇಷದಲ್ಲಿದ್ದ, ಅವನು ಸತ್ತ, ಈತ ಓಡಿ ಬಂದ. ಅಲ್ಲಿ ಪ್ರವಾದಿ ಏನು ಮಾಡ್ದ? ಏಯ್ ನೀನು ಮೋಸಗಾರಿಗೆ ಸಹಾಯ ಮಾಡ್ಬೋದು ಅಂತೇಳಿ ಕಂಡಿದ್ದ. ಭಯದಿಂದ ಅರಮನೆ ಬಂದ, ಅರಮನೆಯಲ್ಲಿ ಬಚ್ಚಿಟ್ಕೊಂಡು ಭಯದಿದ್ದ. ಆವಾಗ ಎಲ್ಲ ಸುತ್ತಮುತ್ತಲ ರಾಜುಗಳು ಇದಕ್ಕೆ ಅಹಾಬುಸ್ತ, ಇದಕ್ಕೆ ಕಾರಣ ಆಗಿರ್ತಂತ ಅಹಾಬುಸ್ತ, ಇವ್ ಜೊತೆ ಬಂದಿರೋನು ಇವನೊಬ್ಬ ಇದ್ದಾನೆ. ಯಾರು? ಯೆಹೋಷಾಫಾಟನ. ಬರ್ರಿ ಎಲ್ಲರೂ, ಯಾರು ಬರ್ರಿ? ಅಮ್ಮನಿಯರು ಬರ್ರಿ, ಮೆಗನರು ಬಂದು, ಮೋಯಬರು ಬರ್ರಿ, ಸಿರಿಯಾದೇಶರು ಬನ್ನಿ, ಹೋಗೋಣ ಯುದ್ಧಕ್ಕೆ. ಏನು ಮಾಡೋಣ? ಹೋಗೋಣ ಯುದ್ಧಕ್ಕೆ. ಒಂದು ಸಲ ಪ್ರಿಯ ಸಹೋದರರೇ, ನಿನ್ನ ಕುಟುಂಬದ ರಹಸ್ಯ ಹೊರಗಡೆ ಬಂದಾಗ, ಸಾಲ ಕೊಟ್ಟವನು, ರೇಷನ್ ಕೊಟ್ಟವನು, ಬ್ಯಾಂಕ್ನವನು ಎಲ್ಲರೂ ಬಂದು ನಿನಗೆ ಅಟ್ಯಾಕ್ ಮಾಡ್ತಾರೆ. ಯಾವಾಗ? ಅಯ್ಯಾ ಆ ಮನೆಯಲ್ಲಿ ಆ ಯಜಮಾನನಿಗೆ ಏನೋ ರೋಗ ಬಂದಿದೆ, ಹೊರಗೆ ಬರ್ತಾ ಇಲ್ಲ ಅಂತ ಒಂದು ಸುದ್ದಿ ಹೊರಗಡೆ ಹೋದ್ರೆ ಸತ್ಯಹಣಗಳು ಸಹಿತ, ನಂಬಿಕೆ ಇರೋರು ಸಹ ಏನು ಮಾಡ್ತಾರೆ? ನಿನಗೆ ಅಟ್ಯಾಕ್ ಮಾಡ್ತಾರೆ. ಆ ಸ್ಥಾನ, ಆ ಕಲುಷಿತ, ಆ ಅವಕಾಶ ಸಹಿತ ನಿನಗೆ ಕೊಡಬೇಡ. ಹಲ್ಲೆಲೂಯಾ. ಇಲ್ಲಿ ಇದಾದ ಮೇಲೆ ಓದಿಯಮ್ಮ, ಈಗ 4 ದಿನ ಬಂದರು. ವಚನ ನೋಡಿದ್ವಿ. 2ನೇ ಪೂರ್ವಕಾಲ ವೃತ್ತ ಅಂತ 20ನೇ ಅಧ್ಯಾಯ 3ನೇ ವಚನ. ಯೆಹೋಷಾಫಾಟನ ಎದುರಿ ಯೆಹೋವನನ್ನು ಆಶ್ರಯಿಸಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದ ಕೂಡಲೇ ಎಲ್ಲ ಯೋಧರು, ಇಸ್ರಾಯೇಲರು ಎಲ್ಲರೊಂದು ಯೋನ ಅಂಗಳದಲ್ಲಿ ಮಾಡಿದ್ರು, ಉಪವಾಸ ಪ್ರಾರ್ಥನೆ ಮಾಡಿದ್ರು. ಬೆಳಿಗ್ಗೆ 4 ಗಂಟೆಗೆ ವಾರ್ತೆ ಬಂತು. 6 ಗಂಟೆಯಲ್ಲಿ ಏನ್ ಮಾಡಿದ್ರು? ಎಲ್ಲ ಯೋಧರು, ಮುದುಕರು, ಮಕ್ಕಳು ಎಲ್ಲರೂ ಸೇರಿ ಏನ್ ಮಾಡಿದ್ರು? ಯೋನ ಆವರಣದಲ್ಲಿ, ಪ್ರಾಣಾಂಗದಲ್ಲಿ ಏನ್ ಮಾಡಿದ್ರು? ಉಪವಾಸ ಪ್ರಾರ್ಥನೆ ಮಾಡಿದ್ರು. ಹೆಂಗ ಉಪವಾಸ ಪ್ರಾರ್ಥನೆ ಮಾಡಿದ್ರು ಅಂತ ನೋಡಿ ಹೇಳ್ತೀನಿ. 13ನೇ ವಚನ ನೋಡಿ. 2ನೇ ಪೂರ್ವಕಾಲ ಅಂತ 20ನೇ ಅಧ್ಯಾಯ 13ನೇ ವಚನ. ಎಲ್ಲಾ ಯೋಧರು ನೋಡಿ, ಎಲ್ಲಾ ಯೋಧರು ಹೆಂಡತಿ ಮಕ್ಕಳು ಏನ್ ಮಾಡು? ನಿಂತುಕೊಂಡು ಏನ್ ಮಾಡುದು? ನಿಂತು ಪ್ರಾರ್ಥನೆ ಮಾಡಿದ್ರು, ಉಪವಾಸ ಪ್ರಾರ್ಥನೆ. ನೀವೆಲ್ಲ ಕೂತೀರಾ ನಿಂತೀರಾ? ಕುಂತ್ರೆ ಕಷ್ಟ ಬೀಳ್ತೀರಿ. ಅಯ್ಯೋ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ ಅಯ್ಯೋ ಅಂತ ಹೇಳಿದ್ರಿ. ಅಲ್ಲಿ ಏನ್ ಮಾಡಿದ್ರು? ಬೆಳಿಗ್ಗೆ 6 ಗಂಟೆಯಿಂದ ನೆಕ್ಸ್ಟ್ ಡೇ ಬರೋವರೆಗೆ ಯೆಹೋವನು ಒಳ್ಳೆಯವನು, ಆತನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಅಷ್ಟೇ ಏನ್ ಮಾಡಿದ್ರು? ಯೆಹೋವನು ಒಳ್ಳೆಯವನು, ಆತನಿಗೆ ಕೃತಜ್ಞತಾ. ಎಲ್ಲರೂ ಹೇಳಿ, ಯೆಹೋವನು ಒಳ್ಳೆಯವನು, ಆತ ಕೃತಜ್ಞತಾ ಸ್ತುತಿ. ಅಷ್ಟೇ ಪ್ರಾರ್ಥನೆ ಮಾಡಿದ್ರು. ನಾವು ಒಳ್ಳೆಯವರಯ್ಯ, ನಾವು ತಪ್ಪುವೆಯ, ಬೀಗತನ ಮಾಡಿದ್ವಿ ಅಂತೇಳಿ ಪಾಪದ ಅರಿಕೆ ಮಾಡಿದ್ರು. ಹಲ್ಲೆಲೂಯಾ. ಮುಂದೆ 17ನೇ ವಚನ ನೋಡಿ. 2ನೇ ಪೂರ್ವಕಾಲ ಅಂತ 20ನೇ 17ನೇ ವಚನ. ಈ ಸಾರಿ ಇಲ್ಲಿ ನೋಡಿ, ಪ್ರಾರ್ಥನೆ ಮಾಡಿದ್ರು, ಆಯುಧಗಳಿಲ್ಲ. ಏನ್ ಮಾಡು? ಇಲ್ಲಿ ಈ ಹುಡುಗನ ಬಿಡ್ಕೋಬಾಬಿ, ಲೈಟ್ ಬಿಡ್ತಾನೆ. ಏನ್ ಮಾಡಿದ್ರು? ಈ ಸಾರಿ ನೀವು ಯುದ್ಧ ಮಾಡೋದು ಬೇಕಾಗಿಲ್ಲ. ಏನ್ ಮಾಡ? ನೀವು ಅವಶ್ಯ ಇಲ್ಲ. ಪ್ರೇಯರ್ ಮಾಡಿದ್ರಲ್ಲ ಸಾಕ್. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಮಾಡಿದ್ರಲ್ಲ ಸಾಕ್. ನಾಳೆ ಬೆಳಿಗ್ಗೆ ನೋಡ್ರಿ, ನಾಳೆ ಬೆಳಿಗ್ಗೆ ನೋಡ್ರಿ ಏನಾಗಿರ್ತೀರಿ? ಚಿಗುರ್ತಾ ಇರ್ತೀರಿ. ಹೆಂಗ ಚಿಗುರ್ತಾ ಇರ್ತೀರಿ. ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನೀನು ಪವಿತ್ರನಾಗಿ ಪರಿಶುದ್ಧನಾಗಿ ಹೆಂಗನ ಕುಂತ್ಕೋ, ಹೇಗಾರು ಕೂತ್ಕೋ. ವಾಕ್ಯ ಎಂಬ ಏನೇನ್ ಮಾಡು? ಆಳವಾಗಿ ಸ್ತೋತ್ರ ಮಾಡು. ಏನ್ ಮಾಡಿದ್ರು? ನೀವು ಯುದ್ಧ ಮಾಡೋದಕ್ಕಾಗಿಲ್ಲ, ಯುದ್ಧವು ನಿಮ್ಮದೇ. ನೋಡಿ, ಯೋನು ಮಾಡೋ ರಕ್ಷಕಾರ ನೋಡ್ರಿ. ಸುಮ್ಮನೆ ನಿಂತ್ಕೊಳ್ಳಿ. ಏನ್ ಮಾಡಬೇಕು? ಸುಮ್ಮನೆ ನಿಂತ್ಕೊಂಡು. ಬೆಳಿಗ್ಗೆ 6 ಗಂಟೆ ಆಯ್ತು, ಯುದ್ಧಕ್ಕೆ ಎಲ್ಲರೂ ಸನ್ನದ್ಧಾಗಿದ್ದಾರೆ. ಏನ್ ಮಾಡ್ತಾರೆ? 22ನೇ ವಚನ. ಅವರು ಉತ್ಸಾಹಧ್ವನಿಯಿಂದ
ಏನ್ ಮಾಡಿದ್ರು? ಕೀರ್ತಿಸುವುದಕ್ಕೆ ಪ್ರಾರ್ಥನೆ. ಏನಂತ ಕೀರ್ತಿಸಿದ್ರು ಗೊತ್ತಾ? ಈಗ ನಾವು ಮಾಡ್ತೀವಿ, ಅಂತ ಮಂಚಿ దేవుడవేసయ్యా. ಹಾಡಿ ಎಲ್ಲ ರೆಡಿ. ಅಂತ ಮಂಚಿ దేవుడవేసయ్యా. ಪ್ರೇಯರ್ ಮಾಡಿದ್ರು, ಕೀರ್ತನೆ ಆಡಿದ್ರು, ದೇವರ ಸನ್ನಿಧಿಯಲ್ಲಿ ಬಂದರು. ಏನಾಯ್ತು? ಯುದ್ಧದಲ್ಲಿ ದೇವರು ಏನು ಮಾಡ್ದ? ವಿರೋಧಿಗಳನ್ನು ಯುದ್ಧ ಮಾಡಿಸಿ ಏನು ಮಾಡ್ದ? ಸಂಹರಿಸಿ ದುಷ್ಟ ಶಕ್ತಿಗಳು, ನಿನ್ನಲ್ಲಿರ್ತಕ್ಕಂಥ ಮಂತ್ರ ಶಕ್ತಿಗಳು ಯಾವುದೇ ಇರಲಿ, ಎಂಥದೇ ದೊಡ್ಡದಿರಲಿ, ಇವತ್ತಿನ ಪವಿತ್ರರಾಗಿ ಪರಿಶುದ್ಧನಾಗಿ ಎಲ್ಲವೂ ನಜರೇತಿನ ಯೇಸುವಿನಲ್ಲಿ ಆತ ನಿನ್ನ ಪಾದದ ಕೆಳಗೆ ಹಾಕ್ತಾನೆ. ನಮ್ಮಿದವರೆಲ್ಲ ಗಟ್ಟಿಗೆ ಚಪ್ಪಾಳೆ ಹೊಡೆದು ಸರ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ 25ನೇ ವಚನ ಏನು ಮಾಡಿದ್ರು? ಎಲ್ಲರೂ ರಣರಂಗಕ್ಕೆ ಹೋದಾಗ ಹಾಂ 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 ಏನು ಸಿಕ್ಕು? ಯುದ್ಧಕ್ಕೆ ಹೋದ್ರು, ದ್ರವ್ಯ ವಸ್ತ್ರ ಶ್ರೇಷ್ಠ ಆಯುಧಗಳು ಸಿಕ್ಕುವು. ಏನು ಮಾಡು? 3 ದಿನಗಳ ಕಾಲ. ಎಷ್ಟು ದಿನಗಳ ಕಾಲ? 3 ದಿನಗಳ. ನಿನ್ನೆ, ಇವತ್ತು, ನಾಳೆ ಎಷ್ಟು ಬೇಕಾದ್ರೆ ಆರಿಸೋಳಿ. ಏನೋ ಶ್ರೇಷ್ಠ ವಸ್ತ್ರಗಳು, ಶ್ರೇಷ್ಠ ಆಯುಧಗಳು, ಮತ್ತೆ ಶ್ರೇಷ್ಠ ದ್ರವ್ಯಗಳು. ನಿಮ್ಗೆ ಏನು ಬೇಕಾದ್ರೆ ಆರಿಸೋಳಿ. ರಾಶಿ ಆಗಿಬಿದ್ದು. ಏನು ಬಂದು? ರಾಶಿ ಆಗಿಬಿದ್ದು. ಮುಂದೆ ಏನು ಮಾಡ್ಬೇಕು? ಅವ್ನು ತೆಗೆದುಕೊಂಡು ಎಲ್ಲಿಗೆ ಹೋದ್ರು? ಆಶೀರ್ವಾದ ತೆಗೆದುಕೊಂಡು ಮುಂದೆ 27, 28, 29. ಆಮೇಲೆ ಯೆಹೂದ್ಯರು ಹಾಂ 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 ಬಹುಭೀತರಾದರು. ರಾಜ್ಯಕ್ಕೆ ಏನು ಬಂತು? ಸಮಾಧಾನ ಬಂತು. ಏನು ಬಂತು? ಸಮಾಧಾನ ಬಂತು. ಆ ಸಮಾಧಾನ ನಿನಗೆ ಇದೇ ಇಲ್ಲ ಅಂತೇಳಿ ಚೆಕ್ ಮಾಡಿ. ಎಲ್ಲದೂ ಸರಿ ಇದೆಯಾ? ಆರಾಧನೆಗೆ ಬರ್ತಾ ಇದ್ದೀನಿ, ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಲ್ಲ ಸರಿ ಇದೆಯಾ? ಎಲ್ಲದು ಸರಿ ಇದೆ. ಒಂದು ಕಡಿಮೆ ಆಗಿದೆ. ಏನು ಕಡಿಮೆ ಆಗಿದೆ? ಒಂದು ಕಡಿಮೆ. ಆ ಒಂದು ಯಾವುದಂತೇಳಿ ನೀವು ಹೃದಯ ಪೂರ್ತಿ ಸನ್ನಿಧಿಯಲ್ಲಿ ಮಾತಾಡಿದಾಗ ಆ ಒಂದು ಕಡಿಮೆ ಏನಾಗಿದೆ ಅದನ್ನು ಸರಿಪಡಿಸ್ಕೊಂಡು ಲೆವೆಲ್ ಆಗಿ. ಹಲ್ಲೆಲೂಯಾ. ಆ ಒಂದು ಏನು ಕಡಿಮೆ ಆಗಿದೆ ಅದನ್ನು ಸರಿಪಡಿಸ್ಕೊಂಡು ಲೆವೆಲ್ಗೂ ಏನಾಗ್ತೀಯಾ? ದೇವರ ಸನ್ನಿಧಿ ಏನಾಗ್ತೀಯಾ? ಸಮಾಧಾನ ಬರ್ತದೆ. ಏನಾಗ್ತದೆ? ದೇವರ ಸನ್ನಿಧಿ ಹತ್ತತ್ರ ಸೇರಿಕೊಂಡು ಕನೆಕ್ಟ್ ಆಗ್ತೀಯಾ? ಏನಾದ್ರು ಬೇಕೋ ಏನು ಬರ್ತದೆ? ರಕ್ಷಣೆ ಬರ್ತದೆ, ಸಮಾಧಾನ ಬರ್ತದೆ. ಹಲ್ಲೆಲೂಯಾ. ಇಲ್ಲ ಅಂದರೆ ಏನಾಗ್ತೀಯ ಅಂದರೆ 18 ವರ್ಷದಿಂದ ಬರ್ತಾ ಇದೆಯಾ, 10 ವರ್ಷದಿಂದ ಬರ್ತಾ ಇದೆ, 20 ವರ್ಷದಿಂದ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆಯಾ? ಉಪವಾಸ ಪ್ರಾರ್ಥನೆಗೆ ಬರ್ತಾ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನ. ಲೂಕದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನ. ಒಂದಾನೊಂದು ಸಬ್ಬತ್ ದಿನದಲ್ಲಿ, ಸಬ್ಬತ್ ಅಂದ್ರೆ ಅದು ಉಪವಾಸ ದಿನದಲ್ಲಿ, ವಾರದ ಮೊದಲ ದಿನದಲ್ಲಿ ಸಬ್ಬತ್ ಅಂತ ಕೇಳ್ತಾರೆ. ಅವತ್ತು ಯೇಸು ಸ್ವಾಮಿ ಮಂದಿರಕ್ಕೆ ಹೋಗ್ತಾನೆ. ಒಂದು ಸಭಾಂಗಣದಲ್ಲಿ ಉಪದೇಶ ಮಾಡುತ್ತಿರಲು ಸಾಕಮ್ಮ. ಎಷ್ಟು ವರ್ಷ? 18 ವರ್ಷದಿಂದ ಒಬ್ಬ ಸ್ತ್ರೀ ಮೇಲೆ ಏನಿರ್ತದೆ? ದೆವ್ವ ಇರ್ತದೆ. ಹಲ್ಲೆಲೂಯಾ.
ಎಷ್ಟು ವರ್ಷದಿಂದ ನಿನಗೆ ಸುಳ್ಳು ಹೇಳೋ ಅಭ್ಯಾಸ ಇದೆ ಇದ್ರೆ ಇವತ್ತು ತೆಗೆದಾಕ. ಪರಿಶುದ್ಧಾತ್ಮನು ಮಾತಾಡ್ತಾನೆ. ಎಷ್ಟು ವರ್ಷದಿಂದ ನಿನಗೆ ಕಳ್ಳತನ ಮಾಡೋ ಅಭ್ಯಾಸ ಇದೆ ಇದ್ರೆ ಅದನ್ನು ತೆಗೆದಾಕ. ಎಷ್ಟು ವರ್ಷದಿಂದ ನಿನಗೆ ನಿನ್ನ ಬಲಹೀನತೆಯನ್ನ, ದುರಾತ್ಮ, ದುಷ್ಟಶಕ್ತಿ, ಕೆಟ್ಟ ಆಲೋಚನೆಗಳು ಇದ್ರೆ ಅದನ್ನು ಇವತ್ತು ತೆಗೆದಾಕ. ಇವತ್ತು ಪರಿಶುದ್ಧಾತ್ಮನು ಮಾತಾಡ್ತಾ ಇದ್ದಾನೆ. ಏನೋ 18 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದಾಳೆ, ಚರ್ಚಿಗೆ ಬರ್ತಾ ಇದ್ದಾಳೆ. ಏನು ಹಿಡ್ಕೊಂಡು ಬರ್ತಾ ಇದ್ದಾಳೆ? ದೆವ್ವ ಯಾರೋ? ಸೈತಾನ. ಆ ಸೈತಾನ ಯಾರು? ಸುಳಿರ್ಬೋದು, ಕುಡುಕತನ ಇರ್ಬೋದು, ವ್ಯಭಿಚಾರತನ ಇರ್ಬೋದು, ಮೋಸ ಇರ್ಬೋದು, ದಗ ಇರ್ಬೋದು, ಏನೇ ಇರ್ಬೋದು. ಚರ್ಚಿಗೆ ಬರ್ತೀಯ ಹೋಗಿ. ಪರಿಶುದ್ಧಾತ್ಮನ ಇವತ್ತು ಮಾತಾಡ್ತಾನೆ. ಏನಾದರೂ ದುಷ್ಟಶಕ್ತಿ, ದುರಾತ್ಮಗಳು ನಿನ್ನನ್ನಾಗಲಿ ನಿನ್ನ ಕುಟುಂಬದ್ರೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಯೇಸು ಸ್ವಾಮಿ ಯಾಕೆ ನೋಡಿ, ಅಮ್ಮ 18 ವರ್ಷದಿಂದ ನೀನು ಸಭೆಗೆ ಬರ್ತಾ ಇದೆಯಾ, ನಿನ್ನನ್ನು ಯಾರು ಗುರುತಿಸಿಲ್ಲ, ಯಾರು ಇಲ್ಲ, ಯಾರು ನಿನ್ನ ಮಾತಾಡಿಸಿಲ್ಲ, ಯಾರು ಮಾತಾಡಿಸಿಲ್ಲ. ಯಾಕೆ? ಆ ಭಾರ, ಸೈತಾನನ ಭಾರ ಒಗ್ಗಿ ಬಂದು ಏನಾಗ್ಬಿಟ್ಟಿದ್ದಾಳೆ, ಈಗ ಗೋಣು ಮುರಿದ್ಬಿಟ್ಟಿದೆ. ಆ ಭಾರ ಯಾವುದು? ಸುಳ್ಳು, ಮೋಸ, ದಗ, ವ್ಯಭಿಚಾರ. ಆ ಭಾರದಿಂದ ನಿನ್ನ ನರಳುತ್ತಾ ಇದ್ದರೆ, ಪರಿಶುದ್ಧಾತ್ಮನ ಇವತ್ತು ನಿನಗೆ ಬಿಡುಗಡೆ ಕೊಡ್ತಾನೆ. ನಮ್ದರೆಲ್ಲ ಗಡಿಗೆ ಚಪ್ಪಾಳೆ. ಆ ಬಿಡುಗಡೆ ಈ ಉಪವಾಸ ಕೂಟಗಳಲ್ಲಿ ನೆರವೇರಿಸಲು ದೇವರು ನಿಮ್ಮ ಮಧ್ಯೆ ನನ್ನನ್ನು ಕಳಿಸಿದ್ದಾನೆ. ಹಲ್ಲೆಲೂಯಾ! ಗಟ್ಟಿಗೆ ಹಲ್ಲೆಲೂಯಾ! ಅಯ್ಯ, ನನಗೆ ಇವತ್ತು ಬಿಡುಗಡೆ ಆಯಿತು ಅಂತ ನಮ್ಮದವರೆಲ್ಲರೂ ಗಟ್ಟಿಗೆ ಚಪ್ಪಾಳೆ ದೇವರು. ಆ ಬಿಡುಗಡೆ, ಆ ಗುರುತಿಸುವಿಕೆ ನೀನು ಪರಿಶುದ್ಧಾತ್ಮ ರೀತಿಯಲ್ಲಿ ದೇವರೊಟ್ಟಿಗೆ ಮಾತಾಡು, ದೇವರ ಸನ್ನಿಧಿಯಲ್ಲಿ ಮಾತಾಡು. ಹಲ್ಲೆಲೂಯಾ! ಇಸ್ರಾಯೇಲರು ಪಾಪ ಮಾಡಿದರು, ಇಸ್ರಾಯೇಲರು ನೀಚ ಕೃತ್ಯ ಮಾಡಿದರು. ಅವರನ್ನ ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ 70 ವರ್ಷಗಳ ಕಾಲ ಸೆರೆವಾಸಕ್ಕೆ ಕಳಿಸಿದರು. ದೇವರು ಅನುಮತಿ ಕೊಟ್ಟ. ಇಲ್ಲಿ ದುರಾತ್ಮ 18 ವರ್ಷಗಳ ಕಾಲ ಪೀಡಿಸ್ತಾ ಇತ್ತು. ಅಲ್ಲಿ ದುರಾತ್ಮ ಅವರ ಪಾಪಗಳು 70 ವರ್ಷಗಳ ಕಾಲ ಅವರನ್ನ ಸೆರೆಗೆ ಹಾಕಿತ್ತು. ಅವರು 69 ವರ್ಷ ಆದ್ಮೇಲೆ ದಾನಿಯೇಲನು ಅರಿಕೊಂಡು ಏನ್ ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾನೆ. ಏನಂತೇಳಿ? ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 2-3 ಏನ್ ಮಾಡ್ತಾನೆ? ಆ ಪ್ರವಾದನ ಗ್ರಂಥಗಳನ್ನು, ಯೆರೆಮೀಯನು ಬರೆದಿರ್ತಕ್ಕಂಥ ಪ್ರವಾದನ ಗ್ರಂಥಗಳನ್ನು ತರಿಸ್ಕೊಂಡು ಅಧ್ಯಯನ ಮಾಡ್ತಾನೆ. ದಾನಿಯೇಲನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 2-3. ಶಾಸ್ತ್ರ ಪರೀಕ್ಷಿಸಿ ವಾಕ್ಯಗಳನ್ನ ಸಾಕಮ್ಮ. ನೋಡಿ ಏನ್ ಮಾಡ್ತಾನೆ? ನಮ್ಗೀಗ ಯಾಕಾಯ್ತು? ನಾವು 70 ವರ್ಷ ಜೈಲಿಗೆ ಯಾಕೆ ಹೋದ್ವಿ? ನಮ್ಮ ಲೋಪಗಳೇನು? ನಮ್ಮ ಅತ್ತೆಗಳು ಮಾಡಿದ ದೋಷ ಏನು? ನಮ್ಮ ಮಗಳು ಮಾಡಿದ ದೋಷ ಏನು? ನನ್ನ ಮಗಳ ದೋಷ ಏನು? ಈ ಉಪವಾಸ ಕುರಿತು ನಾವೇನು ಮಾಡಿದೆ? ಅದನ್ನು ನಾವು ನೆನಪು ಮಾಡಿಕೊಂಡು ಪಾಪದಾರಿಕೆ ಮಾಡಿಕೊಂಡು ಆತನ ಸನ್ನಿಧಿ ಮಾಡ್ಬೇಕು. ಅದೇ ದಾನಿಯೇಲನು 69 ವರ್ಷ ಆದಮೇಲೆ 1ನೇ ತಿಂಗಳಲ್ಲಿ ಯೆರೆಮೀಯನ ಪ್ರವಾದನ ಗ್ರಂಥಗಳೆಲ್ಲ ತರಿಸಿಕೊಂಡು ನಮ್ಮ ತಾತರು ಏನು ಮಾಡಿದ್ರು, ನಮ್ಮ ಪೂರ್ವಿಕರು ಏನು ಮಾಡಿದ್ರು ಅಂತೇಳಿ ಎಲ್ಲ ಅಭ್ಯಾಸ ಮಾಡಿ ಏನು ಮಾಡ್ತಾನಂದ್ರೆ, ದಾನಿಯೇಲನ ಪ್ರವಾದನ ಗ್ರಂಥ 10ನೇ ಅಧ್ಯಾಯ 12ನೇ ವಚನ ಓದಿ. ಅಲ್ಲ, ಅದಕ್ಕಿಂತ ಮೊದಲು 3ನೇ ವಚನ ಓದಿ. 3-4 21 ದಿನಗಳ ಮುಗಿಯೋ ತನಕ ಉಪವಾಸ ಪ್ರಾರ್ಥನೆ ಮಾಡುತ್ತಾನೆ. ಆಮೇಲೆ ಅಂದ್ರೆ 69 ವರ್ಷ ಕಂಪ್ಲೀಟ್ ಆದ್ಮೇಲೆ 1ನೇ ತಿಂಗಳಲ್ಲಿ ಏನ್ ಮಾಡ್ತಾನೆ? ಯೆರೆಮೀಯನ ಪ್ರವಾದನೆ ಗ್ರಂಥ ಅಭ್ಯಾಸ ಮಾಡ್ತಾನೆ. ಇಲ್ಲಿ ನೋಡಿ, ಎಲ್ಲಿ ಹೋಗ್ತಾನಂದ್ರೆ ನಮ್ಮ ತುಂಗಭದ್ರ ನದಿ ಇದೆ, ತುಂಗಭದ್ರ ನದಿ ತಾನೆ. ಆ ನದಿ ಆ ಕಡೆ ಹೋಗ್ತಾನೆ. ಅದು ಅಲ್ಲಿ ಇರಾಕ್ ಅಲ್ಲಿ ಒಂದು ನದಿ ಇದೆ. ಎಲ್ಲಿದೆ?
ಇರಾಕಲ್ಲಿ ನದಿ ಇದ್ದಕೇಲ್ ಎಂಬ ನದಿ ಇದೆ. ಈ ಇದ್ದಕೇಲ್ ನದಿ ಎಲ್ಲಿಂದ ಬರ್ತದೆ ಅಂದರೆ ಏದೇನ್ ತೋಟದಿಂದ ಬರ್ತದೆ. ಎಲ್ಲಿಂದ ಬರ್ತದೆ? ಏದೇನ್ ತೋಟದಿಂದ 4 ನದಿಗಳು ಬರ್ತವೆ. ಆದಿಕಾಂಡ 2ನೇ ಅಧ್ಯಾಯ 10 ವಚನ ಓದಿ. ಒಂದು ನದಿ ಬಂಗಾರ ಬರುತ್ತೆ ಒಂದು ನದಿಯಲ್ಲಿ, 2ನೇ ನದಿಯಲ್ಲಿ ಅವಳ ಮುತ್ತತ್ನ ಬರ್ತವೆ, 3ನೇ ನದಿಯಲ್ಲಿ ಏನು ಬರ್ತದೆ? ಇರಾಕ್ ದೇಶದಲ್ಲಿ ಪೆಟ್ರೋಲಿಯಂ ಜಲ್ಲಿ ಬರ್ತದೆ, 4ನೇ ನದಿಯಲ್ಲಿ ಪೆಟ್ರೋಲಿಯಂ ಜಲ್ಲಿ ಬರ್ತದೆ. ಈ 4 ನದಿಗಳು ಅಲ್ಲಿ ಏದೇನ್ ತೋಟದಿಂದ ಉತ್ಪತ್ತಿಯಾಗಿ 4 ಭಾಗಗಳಾಗಿರ್ತದೆ. ಅದು 3ನೇ ನದಿಯೇ ಇದ್ದಕೇಲ್ ನದಿ. ಓದಿ ಯಾರಾದರೂ ಆದಿಕಾಂಡ 2ನೇ ಅಧ್ಯಾಯ 10ನೇ ವಚನ. ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟುತ್ತೆ. ಅಲ್ಲಿ ಏದೇನ್ ಸೀಮೆಯಲ್ಲಿ ಏನಾಗ್ತದೆ? ಅಲ್ಲಿ ಉತ್ಪತ್ತಿಯಾಗಿ ಏನಾಗ್ತದೆ? 4 ನದಿಗಳಾಗಿ ಹೊರ ಬರ್ತದೆ. ನೋಡ್ರಿ, ತುಂಗಾ ನದಿ, ಭದ್ರಾ ನದಿ, ಅವೆರಡು ಏನಾಗ್ತದೆ? ತುಂಗಾ ಭದ್ರಾ ಆಗ್ತದೆ. ಅದು ಮುಂದೆ ಸಮುದ್ರ ಸೇರ್ತದೆ. ಅದೇನಾಗ್ತದೆ? ಸಮುದ್ರದಲ್ಲಿ ಏನಾಗ್ತದೆ? ಕೂಡಲ ಸಂಗಮದಲ್ಲಿ ಸೇರಿ ಅದು ಸಮುದ್ರಕ್ಕೆ ಸೇರ್ತದೆ. ಹಾಗೆ ಅಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ 4 ನದಿಗಳು. ಬರೇ ನದಿಲ ಹೆಸರು ಹೇಳಮ್ಮ. ಅವಿಲಾ, ಪಿಶೋನ್. ಒಂದು ನದಿ ಬಂಗಾರ ಕೊಡ್ತದೆ. ಫಸ್ಟ್ ನದಿ ಏನು ಸಿಗ್ತದೆ? ನದಿಯಲ್ಲಿ ಬಂಗಾರ ಸಿಗ್ತದೆ. ಇವತ್ತು ಭೂಮಿಯಲ್ಲಿ ಏನು ಸಿಗ್ತದೆ? ಬಂಗಾರ ಸಿಗ್ತದೆ. ಹಾಗೆ 4 ನದಿ. ಇದು 3ನೇ ನದಿ. ಇದ್ದಕೇಲ್ ಎಂಬುದು ಏನು? 3ನೇ ನದಿ. ಇದು ಇರಾಕ್ ದೇಶದಲ್ಲಿ ಇದೆ. ಎಲ್ಲಿದೆ ಇದು? ಇರಾಕ್ ದೇಶದ. ಅದರ ಆಚೆಗೆ ಹೋಗಿ ಏನು ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾನೆ ಮಾಡಿದಾಗ ಏನಾಗ್ತದೆ? 12 ವಚನ ನೋಡಿ. ದಾನಿಯೇಲನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 12 ವಚನ. ಗಟ್ಟಿಗೆ ಓದಿ ಯಾರಾದ್ರು. ಆಮೇಲೆ ದಾನಿಯೇಲೇ ಭಯಪಡಬೇಡ, ಇಲ್ಲಿ ನೋಡಿ, ದೇವರಾತ್ಮ ನಿನ್ನೆನೇ ಬಂದಿದೆ ಇಲ್ಲಿಗೆ. ಹಲ್ಲೆಲೂಯಾ. ಆತನಿಗೆ ಗಬ್ರಿಯಲ್ ದೂತನಿಗೆ ಹೊರಗಡೆ ಮಾತಾಡಲು ಅನುಮತಿ ಕೊಡೋದಲ್ಲ. ಯಾರು ಓದಿಯಮ್ಮ? ಈಗ ಮೊದಲನೇ ದಿನದಲ್ಲಿ ಬಂದೆ, ನಿನ್ನ ವಿಜ್ಞಾಪನೆ ನಿನ್ನನೇ ದೇವರಿಗೆ ಮುಟ್ಟಿದೆ. ವಿಜ್ಞಾಪನೆ, ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳು ನಿನ್ನನೇ ಮುಟ್ಟಿದೆ. ನಿನ್ನನೇ ದೇವರು ಅನೇಕರೊಟ್ಟಿಗೆ ಮಾತಾಡಿದ್ದಾನೆ. ಆ ವಿಜ್ಞಾಪನೆ ನಿಮಿತ್ತವೇ ನಾನು ಬಂದೆನು. ಪಾರ್ಸಿಯ ರಾಜ್ಯದ ದ್ವಾರಪಾಲಕನು ಏನ್ ಮಾಡ್ದ? ಪಾರ್ಸಿಯ ರಾಜ್ಯದ ದ್ವಾರಪಾಲಕನ ಏನ್ ಮಾಡ್ದ? ಅಡ್ಡಪಡಿಸಿದ. ಏನ್ ಮಾಡ್ದ? ಅಡ್ಡಪಡಿಸಿದ. ಯಾಕೆ? ನೀನು ಹೋಗ್ಬಾರ್ದು. ಏನೋ ಅವ್ರ ಹತ್ರ ಹೋಗ್ಬಾರ್ದು, ದಾನಿಯೇಲ ಹತ್ರ ಹೋಗ್ಬಾರ್ದು. ಅವ್ರು ಪಾಪಿಗಳು, ಪಾಪ ಮಾಡಿದ್ದಾರೆ, ನೀನು ಹೋಗ್ಬಾರ್ದು. ಪ್ರಿಯ ಸೋದರ ಸೋದರಿಯರೇ, ಅಸತ್ಯ ಆಡುವ ಆತ್ಮ ಇದೆ, ನಿನಗೆ ಅಡ್ಡಪಡಿಸುವ ಆತ್ಮನೂ ಇದೆ. ನೀನೇನು ಮಾಡಬೇಕು? ಇವೆಲ್ಲವನ್ನು ಛೇದಿಸಿ ಪಾಪವಾದ ತೆರೆಯನ್ನು ಏನು ನಜರೇತಿನ ಯೇಸು ಸಿಲುಬೆ ಮರಣ ಹೊಂದಿ 2026ನೇ ಇಸ್ವಿ ಕೆಳಗಡೆ ಪಾಪದ ತೆರೆಯನ್ನು ಅರ್ಧ ಹಾಕಿದ್ದಾರೆ. ನೀನು ಆತನ ದೇಹ ಮತ್ತು ತೆರೆಯಲ್ಲಿ ಅರ್ಧ ಒಳಗಡೆ ಹೋಗ್ಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19-20 ಓದಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19-20. ಈಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ರಚಿಸಿದ, ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯನ್ನು ಮಾಡಿದ್ದಾನೆ. ಭೂಲೋಕದಿಂದ ಪರಲೋಕದವರೆಗೆ ಹೊಸ ಮಾರ್ಗವನ್ನು 2026ನೇ ಇಸ್ವಿ ಹಿಂದೆಗಡೆ ಮಾಡಿದ್ದಾನೆ. ಆ ಮಾರ್ಗವು ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ದೇಹವು ಹರಿದು ಆತನಲ್ಲಿ ಪ್ರವೇಶಿಸಿ ನಮಗೇನು ಬಂತು? ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳಲು ಪ್ರಾರ್ಥನೆ ಮಾಡಲು ನಮಗೇನು ಬಂದಿದೆ? ಧೈರ್ಯ ಬಂದಿದೆ. ನಮ್ಮಿದರ ಗಟ್ಟಿಗೆ ಚಪ್ಪಾಡಿ. ಹಲ್ಲೆಲೂಯಾ. ನಾವು ಸಿಂಹಗಳು, ನಾವು ಯೂದ ಕುಲದ ಸಿಂಹಗಳು, ಆತನ ಮಕ್ಕಳು. ನಮಗೆ ಧೈರ್ಯ ಬಂದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ದಾವೀದ 10 ತಪ್ಪು ಮಾಡಿದ. ಎಷ್ಟು ಮಾಡಿದ ತಪ್ಪು? 10 ತಪ್ಪು ಮಾಡಿದ. ಅದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆತನ ಬಗ್ಗೆ ಭಾಳ ಹೇಳ್ತೀವಿ. ಎಷ್ಟು ತಪ್ಪು ಮಾಡಿದ? 10. ನಾನು ನೀನು ಎಷ್ಟು ತಪ್ಪು ಮಾಡಿವಿ?
ಹೇಳಿ ಒಂದ್ಸಲ ಎಷ್ಟು ತಪ್ಪು ಮಾಡಿದೆ? ಬೆಳಿಗ್ಗೆದಿಂದ ಸಾಯಂಕಾಲವರೆಗೆ ಎಷ್ಟು ಬೆಳಗಿಂದ ಸಾಯಂಕಾಲವರೆಗೆ ಎಷ್ಟೋ ಗೊತ್ತಿಲ್ಲ. ಆದರೂ 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 ಏನು ಮಾಡ್ದ? ಕ್ಷಮಿಸಿ 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 ತಪ್ಪು ಒಪ್ಕೊಳ್ತಿದ್ದ, ತಪ್ಪು ಒಪ್ಕೊಳ್ತಿದ್ದ. ಕೀರ್ತನೆಗಳು 18ನೇ ಅಧ್ಯಾಯ 35ನೇ ವಚನ. ಕೀರ್ತನೆಗಳು 18ನೇ ಅಧ್ಯಾಯ 35ನೇ ವಚನ. ಹಾಂ ಹಾಂ ಏನು ದೇವರೇ ಈತನಿಗೆ ಗುರಾಣಿ ಅಂದರೆ ಸೀಲ್ಡ್, ಏನು ಬರಲಾರ್ದ ಪ್ರೊಟೆಕ್ಷನ್ ಹಿಡ್ಕೊಂಡು ಏನು ಮಾಡ್ದ? ರಕ್ಷಿಸಿದಿ. ಏನು ದೇವರ ಬಲಗೆ ಏನು ಮಾಡಿದ್ದಾನೆ? ಏನು ಮಾಡ್ತಾನೆ ಇವತ್ತು? ದೇವರ ಬಲಗೆ ಏನು ಮಾಡಿದೆ? ಆತನಿಗೆ ಆಧಾರ. ಹಾಂ 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 ಯಾರ ಕಟಾಕ್ಷವು? ನಿನ್ನ ಕಟಾಕ್ಷ, ದೇವರ ಕಟಾಕ್ಷ ಏನು ಮಾಡಿದೆ? ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿದೆ. ಏನು ಹೇಳಿ? ನಮ್ಮನ್ನು ಆತನ ಕಟಾಕ್ಷ ಏನಾಗಿದೆ? ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನೀನು ಇವತ್ತು ಏನಾದರೂ ಉನ್ನತ ಸ್ಥಿತಿಗೆ, ಉನ್ನತ ವಿದ್ಯಾಭ್ಯಾಸಕ್ಕೆ, ಉನ್ನತ ಸ್ಥಿತಿಗೆ ಹೋಗ್ತಾ ಅಂದರೆ ಆತನ ಸನ್ನಿಧಿ, ಆತನ ಕೃಪೆ. ಹಲ್ಲೆಲೂಯಾ. ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ ನೋಡಿ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುತ್ತಾನೆ. ಹಲ್ಲೆಲೂಯಾ. ಪ್ರತಿಯೊಂದು ಕೊರತೆಯನ್ನು ನಿನ್ನ ಕೆಪಾಸಿಟಿ ತಕ್ಕ ಹಾಗೆ, ನಿನ್ನ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ. ಅದು ಅರ್ಥ ಏನಂದರೆ, ನಾನು ರೈತ, ಅರ್ಧ ಎಕರೆ ಜಮೀನಿದೆ. ನನಗೆ 10 ಕೋಟಿ ಬೇಕಂದ್ರೆ ಕೊಡೋದಿಲ್ಲ. 10 ಕೋಟಿ ಬೇಕಂದರೆ ಕೊಡೋದಿಲ್ಲ. ಎಷ್ಟು ಕೊಡ್ತಾನೆ? ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ನಿನ್ನ ಫಲಗಳಿಗೆ ತಕ್ಕ ಹಾಗೆ, ನಿನ್ನ ಪ್ರತಿಫಲಕ್ಕೆ ತಕ್ಕ ಹಾಗೆ ಆತನೇನು ಮಾಡ್ತಾನೆ? ಸಮೃದ್ಧಿಯಾಗಿ ಏನು ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಆ ಸಾಮರ್ಥ್ಯ, ನಾನು ಹೊಲದ ಬಗ್ಗೆ ಹೇಳಿದೆ, ಆ ಸಾಮರ್ಥ್ಯ ಹೊಲ ಅಲ್ಲ. ಅರ್ಥ ಆಯ್ತಾ? ಆ ಸಾಮರ್ಥ್ಯ ಸುವಾರ್ತೆದ ಸಾಮರ್ಥ್ಯ. ಏನೋ? ನಿನ್ನ ಶಕ್ತಿ ಮೀರಿ ಸುವಾರ್ತೆ ಸಾರು. ಏನು ಮಾಡು? ಶಕ್ತಿ ಮೀರಿ ಸುವಾರ್ತೆ ಸಾರು. ಶಕ್ತಿ ಮೀರಿ ಸುವಾರ್ತೆ ಸಾರು ಆದಾಗ ಏನಾಗ್ತಿ ಅಂದರೆ, ಮತ್ತೆ ಏನು ಬರ್ದ ಸುವಾರ್ತೆ 25ನೇ ಅಧ್ಯಾಯ 21ನೇ ವಚನ. ಹಾಂ ಏನೋ? ಅವನ ದಣಿಯು ಬಲಾ ನಂಬಿಗಸ್ತನಾದಾಳು. ಎಂತ ಆಳು? ಒಳ್ಳೆ ಆಳು. ನಾವೆಲ್ಲ ಯಾರು? ಒಳ್ಳೆ ಆಳು. ಹಾಂ ಏನೋ? ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತಾನ. ಉಪವಾಸ ಪ್ರಾರ್ಥನೆ ಕೂಡಿಕೆಯಲ್ಲಿ ಇವತ್ತು 1 ಗಂಟೆ 10 ನಿಮಿಷವರೆಗೆ ಕುಂತ್ಕೊಂಡು ವಾಕ್ಯ ಕೇಳಿದ್ವಿ, ಪ್ರಾರ್ಥನೆ ಮಾಡಿದ್ವಿ, ಹಾಡು ಹೇಳಿದ್ವಿ, ನಂಬಿಕಸ್ಥನಾಗಿದ್ದಿ. ಅದಕ್ಕೆ ದೇವ್ರು ಏನು ಮಾಡ್ತಾನೆ? ಇವತ್ತು ಏನು ಮಾಡ್ತಾನೆ? ದೊಡ್ಡ ಕೆಲಸದಲ್ಲಿ ನೀನು ಇಡ್ತಾನೆ. ನಮ್ದವರೆಲ್ಲ ಗಟ್ಟಿಗೆ ಚಪ್ಪಾಡು ದೇವ್ರ ಬರೋದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವತ್ತು ಅದೇ ದೇವರು ಏನು ಮಾಡ್ತಾನೆ? ನಮ್ಮನ್ನು ದೊಡ್ಡ ಕೆಲಸದಲ್ಲಿ ಇಡ್ತಾನೆ. ದೊಡ್ಡ ಕೆಲಸ ಇರ್ತಾನೆ. ಆತನು ನೋಡುವ ದೇವರು, ಆತನು ಪ್ರಾರ್ಥನೆ ಕೇಳೋ ದೇವರು, ಆತನಲ್ಲಿ ಭಯಭಕ್ತಿ ಇದ್ದರೆ ಉಚಿತ ಮಾರ್ಗವನ್ನು ತೋರಿಸುತ್ತಾನೆ. ನಮ್ಮ ದೇವರು ಎಲ್ಲ ದೇವರುಗಳಿಗಿಂತ ದೊಡ್ಡ ದೇವರು. ದೊಡ್ಡ ದೇವರು. ಇಂಥ ದೊಡ್ಡ ದೇವರ ಸನ್ನಿಧಿಯಲ್ಲಿ ನನ್ನಲ್ಲಿರ್ತಕ್ಕಂಥ ಬಲಹೀನತೆಯನ್ನು, ನನ್ನಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳನ್ನು, ನನ್ನಲ್ಲಿರ್ತಕ್ಕಂಥ ದುರಾತ್ಮಗಳನ್ನು ಆತನ ಸನ್ನಿಧಿಯಲ್ಲಿ ಅಂಥ ದೇವರ ಮುಂದೆ ನೀನು ತಗ್ಗಿಸಿಕೊಳ್ಳೋದಾದರೆ, ನಿನ್ನನ್ನು ನಿರ್ಮೂಲ ಮಾಡದೆ, ನಿನ್ನನ್ನು ಒಡೆದಾಕದೆ ಏನು ಮಾಡ್ತಾನೆ? ನಿನ್ನನ್ನು ಪಾಪಗಳನ್ನು ಕ್ಷಮಿಸಿ ಏನು ಮಾಡ್ತಾನೆ? ನೂತನಪಡಿಸಿ ಬಲಪಡಿಸ್ತಾನೆ. ಹಲ್ಲೆಲೂಯಾ. ಹಾಗಾದರೆ 1 ನಿಮಿಷ ದೇವರ ಕಡೆ ಎಲ್ಲರೂ ಕೈ ಚಾಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಯ್ಯ, ನೀನು ನನ್ನ ನೋಡ್ತಾ ಇದೀಯಪ್ಪ ಇವತ್ತು. ಹೌದು ಸ್ವಾಮಿ, ಇವತ್ತು ನಾನು ನನ್ನ ಪಾಪಗಳನ್ನು ಒಪ್ಕೊಳ್ತಾ ಇದ್ದೀನಿ ಸ್ವಾಮಿ. ಹೌದು ಸ್ವಾಮಿ, ನನ್ನ ಪ್ರಾರ್ಥನೆ ಕೇಳಪ್ಪ. ನಾನು ನಿನಗೆ ಮೊರೆ ಇಡ್ತಾ ಇದ್ದೀನಪ್ಪ.
ನಾನು ನಿನಗೆ ಮೊರೆ ಹಿಡಿತಾ ಇದ್ದೀನಿ. ನನ್ನ ಸಮಸ್ಯೆ ಇವು. ನನ್ನ ಮನೆಯಲ್ಲಿ ನೆಮ್ಮದಿ ಇಲ್ಲ, ನನ್ನ ಮಗ ಮಾತು ಕೇಳ್ತಾ ಇಲ್ಲ, ನನ್ನ ಮಗಳು ಮಾತು ಕೇಳ್ತಾ ಇಲ್ಲ, ನನ್ನನ್ನು ಗಂಡ ಗುಡಿದು ಹಾಳು ಮಾಡ್ತಾ ಇದ್ದಾನೆ, ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲ, ನಮಗೆ ಅವಮಾನವಾಗ್ತಾ ಇದೆ, ದುರಾತ್ಮ ಕಾರ್ಯಗಳು ಬಲವಾಗಿ ಕಾರ್ಯ ಮಾಡ್ತಾ ಇದೆ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಆಕಾಶ ಕಡೆ ಚಾಚಿ ಹಲ್ಲೆಲೂಯ ಹಲ್ಲೆಲೂಯ. ఎంత మంచి దేవుడవేసయ్యా, చింతలన్నీ తీరేనయ్యా దని. ಎಲ್ಲರೂ ఎంత మంచి దేవుడవేసయ్యా, చింతలన్నీ తీరేనయ్యా నిన్ను చేరగా. ఎంత మంచి దేవుడవేసయ్యా, నిన్ను చేరగా. ఎంత మంచి దేవుడవేసయ్యా, నా చింతలన్నీ తీరేనయ్యా నిన్ను చేరగా. ఎంత మంచి దేవుడవేసయ్యా. పరిశుద్ధనే 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 ಪರಿಶುದ್ಧನೇ ಪರಿಶುದ್ಧನೇ. ಅಯ್ಯಾ, ಈ ಉಪವಾಸ ಪ್ರಾರ್ಥನೆ ಕೂಟಗಳಲ್ಲಿ ಸ್ವಾಮಿ, ನಾವು ಏನಾದರೂ ತಪ್ಪು ಮಾಡಿದ್ರೆ ಅಪ್ಪ, ಕುಟುಂಬದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಅಪ್ಪ, ತಿಳಿದರೆ ಕುಟುಂಬದಲ್ಲಿ ಮಕ್ಕಳು ತಪ್ಪು ಮಾಡಿದ್ರಪ್ಪ, ನಮ್ಮ ಪಾಪಗಳಿಗೆ ಜೇಸಪ್ಪ ಏಸಪ್ಪ. ಅಪ್ಪ, ನಾವು ಪ್ರಾರ್ಥನೆ ಮಾಡ್ತಾ ಇದೀವಪ್ಪ. ಯೋಷಪಾತನಿಗೆ ವಿಜಯ ಕೊಟ್ಟಿಯಪ್ಪ, ಯೋಷಪಾತನಿಗೆ ಅದ್ಭುತ ವಿಜಯ ಕೊಟ್ಟಿಯಪ್ಪ. ಎಲ್ಲದರಲ್ಲೂ ಸರಿ ಇದೆಯಪ್ಪ. ಒಂದು ತಪ್ಪು ಮಾಡಿದ, ದುಷ್ಟರ ಸಾಂಗತ್ಯ ಮಾಡಿದ. ಇವತ್ತು ಅದೇ ಸಾಂಗತ್ಯ ನನ್ನ ಕುಟುಂಬದಲ್ಲಿ ನಾನು ಯಜಮಾನ ಇರ್ಬೋದು, ಮಗ ಇರ್ಬೋದು, ಸೊಸೆ ಇರ್ಬೋದು, ಯಾರಾದರೂ ಸರಿ ತಪ್ಪು ಮಾಡಿದರೆ ಸ್ವಾಮಿ, ಈ ಉಪವಾಸ ಕೊಡಿಕೊಳ್ಳಲಿ ಸ್ವಾಮಿ, ಉಪವಾಸ ಕೊಡಿಕೊಳ್ಳಲಿ. ನಾವು ಪ್ರಾರ್ಥನೆ ಮಾಡ್ತಿದ್ದೆಪ್ಪ, ಗಟ್ಟಿಯಾಗಿ ಕೂಗಿಕೊಂಡು ಪ್ರಾರ್ಥನೆ ಮಾಡ್ತಿದ್ದೆಪ್ಪ. ಏಸಪ್ಪ, ನಮ್ಮ ನಿರ್ಮಾಣಕನು ನೀನೇ, ನಮ್ಮ ಆಲೋಚನಕರ್ತನು ನೀನೇ. ನೀನು ಸಹಾಯ ಮಾಡುತ್ತೆ. ನಮ್ಮ ಲೋಕದಲ್ಲಿ ಯಾರು ಸಹಾಯ ಮಾಡೋದಿಲ್ಲ. ಈ ಲೋಕದಲ್ಲಿ ನಮಗೆ ಯಾರು ಸಹಾಯಕರಿಲ್ಲ. ಸತ್ಯದ ಆತ್ಮನೇ ಕಾರ್ಯ ಮಾಡು, ಪರಿಶುದ್ಧಾತ್ಮನೇ ಕಾರ್ಯ ಮಾಡು, ಪರಿಶುದ್ಧಾತ್ಮನೇ ಕಾರ್ಯ ಮಾಡು. ನಮ್ಮನ್ನು ನೂತನ ಪಡಿಸಪ್ಪ, ನಮ್ಮನ್ನು ಬಲಪಡಿಸಪ್ಪ. ಉಪವಾಸ ಕೂಟಗಳಲ್ಲಿ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಪ್ಪ. ನಮ್ಮ ಎಲ್ಲ ಚಿಂತಾಭಾರವನ್ನು ನಿನ್ನ ಮೇಲೆ ಹಾಕ್ತಾ ಇದೀವಪ್ಪ. ನಮ್ಮ ಚಿಂತಾಭಾರವನ್ನು ನಿಮ್ಮ ಮನೆ ಆಗ್ತಾ ಇದೀವಿ ಸ್ವಾಮಿ. ನಮ್ಮನ್ನು ಕಾಪಾಡು, ನೂತನ ಪಡಿಸು, ಬಲಪಡಿಸು. 4 ದಿಕ್ಕುಗಳಿಂದ ಶತ್ರು ಬಂದಾಗ ಸಹಿತ, 4 ದಿಕ್ಕುಗಳಿಂದ ಸಮಸ್ಯೆ ಬಂದಾಗ ಸಹಿತ ಯೋಷಪಾತನು ಪ್ರಾರ್ಥನೆ ಮಾಡಿ ಹೇಗೆ ವಿಜಯ ಹೊಂದಿನೋ ಅದೇ ಪ್ರಾರ್ಥನೆ ನಿನ್ನ ಪಾದ ಸನ್ನಿಧಿಯಲ್ಲಿ ಬೀಳ್ತಾ ಇದೆ.
ನಮಗಾಗಿ ನಿನ್ನ ಮಾರ್ಗವನ್ನು ಸಿದ್ಧಪಡಿಸಿದೆಯಪ್ಪ. ನಿನ್ನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಮ್ಮನ್ನು ಸ್ವಾಮಿ, ನಿನ್ನ ರಕ್ತದಲ್ಲಿ ಕೊಂಡುಕೊಂಡ ನಮ್ಮನ್ನು ಸ್ವಾಮಿ, ನಿನ್ನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿಯಲ್ಲಪ್ಪ. ನಾನು ಪಾಪಿ, ನಮ್ಮ ಕುಟುಂಬವು ಪಾಪ ಮಾಡಿದೆ. ಇದೊಂದು ಸಲ ಕ್ಷಮಿಸಪ್ಪ, ಇದೊಂದು ಸಲ ಕ್ಷಮಿಸಪ್ಪ. ಈ ಉಪವಾಸ ಕುಡಿಕಳಿ, ಇದೊಂದು ಸಲ ನಮ್ಮ ಪಾಪವನ್ನು ಕ್ಷಮಿಸಪ್ಪ. ನಮ್ಮ ಸಭೆಯನ್ನು ವೃದ್ಧಿಸಪ್ಪ, ನಮ್ಮ ಸಭಾಪಾಲಕರ ವೃದ್ಧಿಸಪ್ಪ. ಈ ಸ್ಥಳದಲ್ಲಿ ನೂತನ ಮಂದಿರವಾಗಬೇಕು, ಈ ಸ್ಥಳದಲ್ಲಿ ನೂತನ ಮಂದಿರವಾಗಬೇಕು, ಈ ಸ್ಥಳದಲ್ಲಿ ನೂತನ ಮಂದಿರವಾಗಬೇಕು. ನಮ್ಮಿದರೆಲ್ಲ ಗಟ್ಟಿಗೆ ಚಪ್ಪಾಳೆ ದೇವರಿಗೆ ಭಯಪಡಿಸೋಣ. ಹಲ್ಲೆಲೂಯಾ, ಸ್ತೋತ್ರ. ಪರಿಶುದ್ಧಾತ್ಮನೇ ಸ್ತೋತ್ರ, ಪವಿತ್ರಾತ್ಮನೇ ಸ್ತೋತ್ರ. ಇಲ್ಲಿವರೆಗೆ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರ ಕೊಟ್ಟಿದ್ದಕ್ಕಾಗಿ ಎಲ್ಲ ಘನತೆ ಮಹಿಮೆ ನಿನಗೇ ಉಂಟಾಗಲಿ ಅಂತೇಳಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡ್ಕೋತೇನೆ ಸ್ವಾಮಿ. ಆಮೆನ್. ಹಾಗೆ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸ್ಕೊಳ್ಳೋಣ. ಇವತ್ತು ಸಭೆಯ ಕೆಲಸ ಏನು ಅನ್ನೋ ವಿಷಯದಲ್ಲಿ ಕರ್ತರು ನಮ್ಮ ಜೊತೆ ಮಾತಾಡಿದ್ದಾರೆ. ಇವತ್ತು ನಾವು ನಿಂತಿರುವ ಸ್ಥಳ ಯಾವುದು, ನಾವು ಮಾಡಬೇಕಾದಂಥ ಕಾರ್ಯಗಳು ಏನಾಗಿದ್ದೇವೆ, ನಾವು ಯಾರ ಸಾಂಗತ್ಯವು, ಯಾರ ಒಂದು ಸಹವಾಸವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ಕರ್ತನು ನಮಗೆ ತಿಳಿಯಪಡಿಸಿದ್ದಾನೆ. ಯೆಹೋಷಾಫಾಟನು ದೇವರ ಕೈಯನ್ನು ಹಗಲಿದಾಗ ಅವನು ಎಷ್ಟು ಶ್ರಮಗಳನ್ನು ಅನುಭವಿಸಿದ್ದಾನೆ, ಎಷ್ಟು ನಿಂದೆಗೆ ಅವನು ಗುರಿಯಾಗಿದ್ದಾನೆ. ಇವತ್ತು ಕರ್ತನ ಕೈಯನ್ನು ಬಿಟ್ಟರೆ, ಕರ್ತನಿಗೆ ನಾವು ದೂರ ಆದರೆ ನಾವೇನಾಗ್ಬಿಡ್ತೀವಿ ಎಂಬುದಾಗಿ ಪ್ರಶ್ನೆ ನಾವು ಹಾಕ್ಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ನೀವೇ ನಮಗೆ ಆಶ್ರಯವಾಗಿದ್ದೀರಲ್ಲಪ್ಪ, ನೀವೇ ನಮ್ಮ ಕೋಟೆ ಆಗಿದೆಯಲ್ಲಪ್ಪ, ನಮಗೆ ಗುರಾಣಿಗೆ ಆಗಿದ್ದೀಯಲ್ಲಪ್ಪ. ನಿನ್ನನ್ನು ಹೊರತು ಲೋಕದಲ್ಲಿ ನಮಗೆ ಯಾರು ಆಧರಿಸುವವರು, ಪರಾಮರಿಸುವವರು ಲೋಕದಲ್ಲಿ ಯಾರಿಲ್ಲ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ಕಣ್ಣುಳ್ಳು ಕಣ್ಣೀಳು ಗೂಡು ಕಟ್ಟಿನ ಕನ್ನವರಿ ಕಾದನಿ నన్ను నెట్టినా. దయచేసి అందరూ పాడితే మాయపడదామండి. కన్నుల్లో కన్నీళ్ళు గూడు కట్టినా కన్నవారి కాదని నన్ను నెట్టినా కారు కట్టులే నువ్వు కట్టినా నువ్వు కొట్టినా కారు కట్టులే నువ్వు కట్టినా నువ్వు కొట్టినా నన్ను కొట్టినా నిన్నే నమ్ముకున్నాయా నన్ను దిక్కుపోయా నిన్నే నమ్ముకున్నాయా నన్ను విడిపోయా బ్రతుకలేయా బ్రతుకలేయా నాకు చాలేసయా నీవుంటే నాకు చాలేసయా మరొకసారి పరీక్షించుదాం, అందరూ పరీక్షించుకుందాం. నా వారిని ఆదరించలేకపోయా, నీవు నన్ను ఆదరించావయ్యా, నీవు నన్ను చేపట్టి నడిపించావయ్యా.
నీవు నన్ను విడవలేదయ్యా. నీకు చింతలే నువ్వు చంపినా, నీకి నువ్వు చేర్చినా, నీ చేతికి నువ్వు చేర్చినా. దయచేసి పడదామా? సాధ్యం నేను కావలసిన స్తోత్ರದ ಪರಿಶುದ್ಧ ನಿಮ್ಮ ನಮಗೆ నీవుంటే నాకు దగ్గరగా చెమలు కొడుతూ తీర్మాయపడుతున్నాం. పరిశుద్ధాత్మగల దేవుడు మన మధ్యలో నివాసం చేస్తున్నాడు. ఇప్పుడు ఆయన రిసీవ్ ఇన్ ద నేమ్ ఆఫ్ లార్డ్ జీసస్. హల్లెలూయా. రే బాబా బాబా రీలా షండా రిఖాలా బాబా బా. పరిశుద్ధాత్మ శక్తితో ప్రభువును స్తుతిద్దామండి. చెమలు కొడుతూ ప్రభుని మహిమపడతాం. దేవా నీవు మాలో ఉన్నావు తండ్రి, మాతో మాట్లాడవు తండ్రి. యెహోషాపాతు నాయనా తన జీవితాన్ని దిద్దినట్టుగా నన్ను దిద్దినందుకు స్తోత్రములయ్యా. యేసయ్యా యేసయ్యా యేసయ్యా. రీమా మామా రీలా శత రీఖలా దరమలా తరుఖలో రీమలా దరిషకలా రీమో రీ బాబా బాబా రీగోలి శత రీఖలా బాబా. పరిశుద్ధుడానికి స్తోత్రములయ్యా స్తోత్రములయ్యా స్తోత్రములయ్యా. ప్రార్థించుకుందామండి, ప్రార్థించుకుందాం. సమయము సద్యోపయోగం చేసుకుందాం. మహాపరిశుద్ధుడా నీకే వందనాలయ్యా. మీరు మాలో ఉన్నారు, మేము మీలో ఉన్నాం యేసయ్యా. ఎందుకంటే నువ్వు సజీవుడవు, మృత్యుంజయుడవు, ఎల్లవేళలో యుగ యుగములకు మహిమ ఘనత నొందనదగిన వాడు దేవుడు నీవు అయ్యా. ఇగో సమయంలో ప్రభు ఎంతవరకు నీ దాసుడు చెప్పిన ప్రతి వాక్కు నాయన యెహోషాపాతు నాయన తన జీవితాన్ని అయ్యా కొన్నిసార్లు తప్పిన మరలా మార్గమును సరళము చేసి యుద్ధము నేను చేస్తానన్నట్టుగా నిలబడి నాయన వారితో ఉన్నట్లుగా మీరు మాతో ఉన్నావు తండ్రి. ఈ లోకంలో మేము చూస్తున్నాం, దేనికో మేము భయపడిపోతున్నాం నాయన, ఏ విషయాలకో భయపడిపోతున్నాం నాయన. అప్పుల్లో భయపడిపోతున్నాము, రోగాల్లో భయపడిపోతున్నాము, శ్రమలలో భయపడిపోతున్నాము. లేని విషయాలని తలపెట్టుకొని లేని చింతకు మేము గురైపోతున్నాం నాయన. అయితే నువ్వు ఆదరించేవాడువు, నువ్వు మమ్మల్ని అయ్యా కృపలో నడిపించేవాడువు. నిన్ను మేము ఆశ్రమించుకొని నీ తట్టుకు మేము మళ్ళీ నీ మార్గములో యెహోషాపాతు ఎలాగైతే నడిచాడో తన తప్పులను ఒప్పుకుని, అలాగనే ఈ ఉపవాస ప్రార్థనలో మా తప్పులను ఒప్పుకుంటూ మమ్మను మిమ్ములో చూసుకుంటూ ఆత్మీయ జీవితంలో బలం పొందుకునే కృపను మాకు ఇచ్చింది నీకు స్తోత్రాలు.
నీ దాసుని ఇంతవరకు ఉపయోగించుకున్నారు ప్రభా. నాయన బలపరిచి పరిశుద్ధాత్మ అభిషేకముతో నాయన మాతో మాట్లాడిన ప్రతి వాక్కు మా జీవితానికి అనుకూలంగా పరుచుకుంటూ ముందుకు సాగే కృపను మాకు దయచేయం ప్రార్థిస్తూ యేసు నామముందు ప్రార్థించి అడుగున పరమ తండ్రి. దేవునికి మహిమ కలుగును గాక. హల్లెలూయా. ప్రియమైన సహోదరులారా, ఇంతవరకు కూడా చక్కని వాక్యోప సందేశం మనం విన్నాము. దేవుని ఆశీర్వాదం మనం పొందుకున్నాం. అలాగనే సమల భోజనకు సమయము